ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಸೊ ಇಲ್ಲಿ 5ನೇ ನಂಬರ್ ಕ್ವಶನ್ ಇದೆ ಆಲ್ರೆಡಿ. ಸೊ ಇದರಲ್ಲಿ ನಾನು ಆ್ಯಸ್ ಯೂಸ್ವಲ್ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಏನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್, CA ಮತ್ತು ಮೆಂಟಲ್ ಎಬಿಲಿಟಿ. ಸೊ ಇವೆರಡನ್ನು ನಾನು ತೆಗೆದುಹಾಕಿ ಸೊ ಅದರಲ್ಲಿ ಇರ್ತಕ್ಕಂಥ ಬೇರೆ ಕ್ವಶನ್ ನಂಬರ್ಗಳನ್ನ ಸ್ಕಿಪ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ 4 ಕರೆಂಟ್ ಅಫೇರ್ಸ್, 4 CA ಕ್ವಶನ್ಗಳು ಬಂದಿದ್ದಾವೆ, ಅವ್ನು ತೆಗೆದುಹಾಕಿ ಡೈರೆಕ್ಟಾಗಿ 5ನೇ ಕ್ವಶನ್ಗೆ ಬಂದಿದ್ದೀನಿ. ಸೊ ಅದು ನಿಮಗೆ ಡೌಟ್ ಕ್ಲಿಯರ್ ಇರಲಿ ಅಂತ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅಂತ ಕೇಳಿದ್ದಾರೆ. ಸೊ ಕ್ವಶನ್ನ ಇನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮೊದಲಿಗೆ ಇದು ನಮ್ಮ 59ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥ 59ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಹೊಸ್ತಾ ಬಂದಿರೋರು ಹಿಂದಿನ ವಿಡಿಯೋಗಳನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ. ತುಂಬ ಇಂಪಾರ್ಟೆಂಟ್ ಆದ ಮಾಡೆಲ್ ಕ್ವಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಮೊದಲ ಪ್ರಶ್ನೆ ನೋಡೋಣ ಬನ್ನಿ. ಇವಾಗ ಏನಪ್ಪ ಅಂತಂದರೆ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ 356ನೇ ವಿಧಿ, 356ನೇ ವಿಧಿ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. 356. ಸೊ ಇಲ್ಲಿ ನೋಡಿ, ಮೊದಲನೇದು, ರಾಜ್ಯದ ಎಲ್ಲ ಕಾರ್ಯನಿರ್ವಹಣೆಯನ್ನು ಉಚ್ಚ ನ್ಯಾಯಾಲಯವು ಸೇರಿದಂತೆ ತಾವೇ ವಹಿಸಿಕೊಳ್ಳುವರು. ಸೊ ರಾಷ್ಟ್ರಪತಿಯವರು ರಾಜ್ಯದ ಎಲ್ಲ ಕಾರ್ಯಗಳನ್ನು ವಹಿಸ್ಕೊತಾರೆ, ಬಟ್ ಉಚ್ಚ ನ್ಯಾಯಾಲಯವನ್ನು ವಹಿಸ್ಕೊಳ್ಳೋಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ 1ನೇ ತಪ್ಪಾಗುತ್ತೆ. ಸೊ 2ನೇ ಹೇಳಿಕೆ ಏನಾಗುತ್ತೆ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ರಾಜ್ಯಪಾಲರ ಅಧಿಕಾರದ ಅವಧಿಯಲ್ಲಿ ರಾಜ್ಯ ಆಡಳಿತದಲ್ಲಿನ ಅಧಿಕಾರವನ್ನು ಶಾಸನಸಭೆ ನಿರ್ವಹಿಸುವುದೆಂದು ಘೋಷಿಸುವರು. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿ ಏನಿರ್ತಾರಲ್ಲ ರಾಷ್ಟ್ರಪತಿಯವರು, ಸೆಂಟ್ರಲ್ದಲ್ಲಿ ರಾಷ್ಟ್ರಪತಿಯವರು ಹಾಗೂ ಸ್ಟೇಟ್ದಲ್ಲಿ ರಾಜ್ಯಪಾಲರು ಇರ್ತಾರೆ. ಸೊ ಅವರ ಒಂದು ಅಭಿನಯದ ಮೇರೆಗೆ ರಾಜ್ಯಪಾಲರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ರಾಜ್ಯಪಾಲರು ಈ ಒಂದು ರಾಜ್ಯದ ಎಲ್ಲ ಕಾರ್ಯಗಳನ್ನು, ಈ ಒಂದು ಮಂತ್ರಿಮಂಡಲದ ಅಧಿಕಾರವನ್ನು ಕೂಡ ರಾಜ್ಯಪಾಲರೇ ವಹಿಸ್ತಾರೆ. ಸೊ ಇನ್ನು ಉಚ್ಚ ನ್ಯಾಯಾಲಯಗಳ ಹೊರತಾಗಿ ರಾಜ್ಯದ ಎಲ್ಲ ಕಾರ್ಯಗಳ ನಿರ್ವಹಣೆಯನ್ನು ತಾವೇ ವಹಿಸಿಕೊಳ್ಳುವರು. ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಉಚ್ಚ ನ್ಯಾಯಾಲಯ ಹೊರಗಿರಿಸಿದ್ದಾರೆ ಇಲ್ಲಿ. ಸೊ ಉಚ್ಚ ನ್ಯಾಯಾಲಯ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಅದನ್ನು ಇನ್ವಾಲ್ವ್ ಮಾಡೋಕ್ಕಾಗಂಗಿಲ್ಲ. ಸೊ ಅದನ್ನು ಹೊರಗಿಟ್ಟೇನೆ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ರಾಷ್ಟ್ರಪತಿಗಳ ಅಧಿಕಾರದ ಅಡಿಯಲ್ಲಿ ರಾಜ್ಯ ಶಾಸನ ಸಭೆಯು ಅಧಿಕಾರವನ್ನು ವಹಿಸುವುದು. ಇದು ತಪ್ಪು. ಯಾಕಪ್ಪ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ದಾರೆ, ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ದಾರೆ. ಮತ್ತು ಅದರಲ್ಲಿ ಹೇಳಿದಾಗ ರಾಜ್ಯದ ಶಾಸನಸಭೆ ಯಾಕೆ ಅಧಿಕಾರ ವಹಿಸ್ತೈತಿ ಇಲ್ಲಿ, ಅದಕ್ಕೋಸ್ಕರ ಆಪ್ಷನ್ ಡಿ ತಪ್ಪು. B ಮತ್ತು C ಮಾತ್ರ ಸರಿಯಾಗಿದ್ದಾವೆ. ಇಲ್ಲಿ B ಮತ್ತು C ಮಾತ್ರ ಸರಿ. ಸೊ ನಾನು ಹೇಳೋದೇನಾದರೂ ಸ್ಪೀಡ್ ಅನಿಸಿದರೆ ನಿಮಗೆ ಮೊದಲಿಗೆ ಏನಪ್ಪ ಅಂತಂದರೆ ಫಸ್ಟ್ ಕ್ವಶನ್ ಅರ್ಥ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳೋದೇನಾದರೂ ತಪ್ಪು ಅನಿಸಿದ್ರು ಕೂಡ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ, ಅದರಲ್ಲಿ ಏನೂ ಅಭ್ಯಂತರ ಇಲ್ಲ. ಬಟ್ ಏನಪ್ಪ ಅಂತಂದರೆ ಕ್ವಶನ್ನ ಕ್ಲಾರಿಫೈ ಮಾಡ್ತಾ ಮುಂದೆ ಹೋಗಿ, ಪಾಸ್ ಮಾಡ್ಕೊಂಡು ಸ್ವಲ್ಪ ನೀವು ಬೇಕಾದ್ರೆ ಕ್ಲಾರಿಫೈ ಮಾಡ್ಕೊಂಡು ಮುಂದೆ ಹೋಗಿ. ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಪೇಪರ್ ಯಾವ ಟೈಪ್ ಬರುತ್ತೆ ಅಂತ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಸೊ ಇಲ್ಲಿದೆ ನೋಡಿ, ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇಲ್ಲ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಟೋಟಲ್ 6 ರಾಜ್ಯಗಳಲ್ಲಿ ದ್ವಿಶಾಸನ ಸಭೆ ಇದೆ. ಸೊ ಅದರಲ್ಲಿ ಆ 6 ರಾಜ್ಯಗಳಲ್ಲಿ ಇಲ್ಲಿ ನೋಡಿ, ಉತ್ತರ ಪ್ರದೇಶ ಇದು ಇದೆ, ಮಧ್ಯಪ್ರದೇಶದಲ್ಲಿ ಇಲ್ಲ, ಸೊ ಬಿಹಾರದಲ್ಲಿದೆ, ಕರ್ನಾಟಕದಲ್ಲಿದೆ. ಸೊ ಇಲ್ಲಿ ನೋಡಿ ಆಪ್ಷನ್ B ಸರಿಯಾಗುತ್ತೆ, B ಮಾತ್ರ. ಬಟ್ ಈ 6 ರಾಜ್ಯಗಳನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿರಿ. ಫಸ್ಟ್ ನೀವು ಯಾವ ರೀತಿ ಟ್ರಿಕ್ ಯೂಸ್ ಮಾಡೋದು ಬೇಡ, ಏನೂ ಬೇಡ. ನಮ್ಮ ಕರ್ನಾಟಕ ನೆನ್ಪಿಟ್ಕೊಡ್ರಿ. ದ್ವಿಶಾಸನ ಸಭೆ ಇರ್ತಕ್ಕಂಥ ಕರ್ನಾಟಕ. ನಮ್ಮ ಕರ್ನಾಟಕದ ಅಕ್ಕಪಕ್ಕದಲ್ಲಿ ಕರ್ನಾಟಕವನ್ನು ಹಿಡ್ಕೊಂಡು 4 ರಾಜ್ಯಗಳಿದಾವೆ. ಸೊ ಕರ್ನಾಟಕ ಪಕ್ಕದಲ್ಲಿ ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ. ಸೊ ಅದು ಮತ್ತು ತೆಲಂಗಾಣ. ಸೊ ಇತ್ತೀಚೆಗೆ ಡಿವೈಡ್ ಆಗಿದಾವೆ. ಮೊದಲಿಂದಾನು ಯುವಕರ ಕಡೆ ಇದು ಇತ್ತು, ದ್ವಿಶಾಸನ ಸಭೆ ಇತ್ತು. ಸೊ ತೆಲಂಗಾಣ ಆದ ತಕ್ಷಣ ಅದರ ಪಕ್ಕದಲ್ಲಿ ಮಹಾರಾಷ್ಟ್ರ, ನಮ್ಮ ರಾಜ್ಯದ ಪಕ್ಕದಲ್ಲಿ ಮಹಾರಾಷ್ಟ್ರ. ಸೊ ಇವು 4 ರಾಜ್ಯಗಳು ನೀವು ನೆನ್ಪಿಟ್ಕೊಳ್ಳೇಬೇಕು. ನಮ್ಮ ಕರ್ನಾಟಕ ನೆನ್ಪಿಟ್ಕೊಳ್ರಿ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ. ಸೊ ಇವು ನಮ್ಮ ಕರ್ನಾಟಕ ಪಕ್ಕದಲ್ಲಿರ್ತಕ್ಕಂಥ 4 ರಾಜ್ಯಗಳು. ಇನ್ನು ಮಿಕ್ಕಿದ 2 ಏನಪ್ಪ ಅಂದರೆ ಪಾಪ್ಯುಲೇಷನ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ. ಪಾಪ್ಯುಲೇಷನ್ ಅಂತ ನೆನ್ಪಿಟ್ಕೊಳ್ರಿ. ಜನಸಂಖ್ಯೆ ಅತಿ ಹೆಚ್ಚಿರ್ತಕ್ಕಂಥದ್ದು ಉತ್ತರ ಪ್ರದೇಶವಾದರೆ ಜನಸಾಂದ್ರತೆ ಅತಿ ಹೆಚ್ಚಿಗೆ ಇರ್ತಕ್ಕಂಥದ್ದು ಬಿಹಾರ. ಸೊ ಇವೆರಡು ರಾಜ್ಯದಲ್ಲಿ ಕೂಡ ದ್ವಿಶಾಸನ ಸಭೆ ಇದೆ. ಸೊ ಟೋಟಲ್ 6 ಅದು +2 6 ಅದು. ಸೊ ಈ ರೀತಿಯಾಗಿ ನೆನ್ಪಿಟ್ಕೊಡ್ರಿ. ಯಾವುದೇ ರೀತಿಯಾದ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಟೈಪ್ ನೆನ್ಪಿಟ್ಕೊಂಡ್ರೆ. ನೆಕ್ಸ್ಟ್, ನಬಾರ್ಡ್ನ 3 ಪ್ರಧಾನ ಕಾರ್ಯಗಳೆಂದರೆ ಅಂತ ಕೇಳಿದ್ದಾರೆ. ಸೊ ನಬಾರ್ಡ್ ಸಂಸ್ಥೆಯ 3 ಪ್ರಧಾನ ಕಾರ್ಯಗಳೇನು? ಫಸ್ಟ್ ನಾವು ನಬಾರ್ಡ್ ಫುಲ್ ಫಾರ್ಮ್ ತಿಳ್ಕೊಂಡು ಬನ್ನಿ. ನಬಾರ್ಡ್ ಅಂತ ಕರಿತೀವಿ. ಸೊ ಇದ್ರ ಫುಲ್ ಫಾರ್ಮ್ ಏನಪ್ಪ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್, ನಾವು ಸ್ವಲ್ಪ ಬರೋ ಸ್ಲೋ ಆಗ್ಬೋದು, ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್.
ಡೆವಲಪ್ಮೆಂಟ್, ಇದು ನಬಾರ್ಡ್ನ ಫುಲ್ ಫಾರ್ಮ್ ಆಗಿದೆ. ಸೊ ಇದು ಏನಪ್ಪ ಅಂತಂದರೆ ಇಲ್ಲಿ ಭಾಳ ಕೆಲಸಗಳನ್ನ ಈ ಒಂದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಲವನ್ನು ಒದಗಿಸುವುದು, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಹಕಾರ ನೀಡುವುದು, ಇವೆಲ್ಲ ಕೆಲಸಗಳನ್ನು ಮಾಡ್ತೈತೆ. ಇದು 1982ರಲ್ಲಿ ಇದನ್ನು ಶಿವರಾಮನ್ ಸಮಿತಿಯ ಒಂದು ಶಿಫಾರಸಿನ ಮೇಲೆಗೆ, ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ನಬಾರ್ಡ್ ಬ್ಯಾಂಕನ್ನು. ನೆನ್ಪಿಟ್ಕೊಡ್ರಿ, ಇದನ್ನು ಕೂಡ ಭಾಳ ಇಂಪಾರ್ಟೆಂಟ್, ಇದು ಕೇಳಿರ್ತಾರೆ ಎಕ್ಸಾಮ್ದಲ್ಲಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಸರಿಯಾಗ್ತಕ್ಕಂಥದ್ದು ಇದು ಮರು ಹಣ ನೀಡಿಕೆ, ಸಾಂಸ್ಥಿಕ ಬೆಳವಣಿಗೆ ಮತ್ತು ಕಕ್ಷಿದಾರ ಬ್ಯಾಂಕುಗಳ ಪರಿಶೀಲನೆಯನ್ನು ಇದು ಕಾರ್ಯವನ್ನು ಮಾಡುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. 4 ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾಗಿದೆ ನಬಾರ್ಡ್ ಬಗ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಕೆಳಗಿನ ಯಾವ ಮೊಘಲ್ ದೊರೆಗಳು ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿ ಪರಿಚಯಿಸಿದರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಔರಂಗಜೇಬನು ಈ ಒಂದು ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗೀರ್. ಸೊ ಔರಂಗಜೇಬನಿಗೆ ಇನ್ನೊಂದು ಹೆಸರಿತ್ತು, ಅಲಂಗೀರ್ ಅಂತ ಕರಿತಿದ್ರು. ಅಲಂಗೀರ್ ಅಂತ ಔರಂಗಜೇಬ ಕರಿತಿದ್ರು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಜಿಂದಾ ಪೀರ್ ಅಥವಾ ಜಿಂದಾ ಫಕೀರ್ ಅಂತ ಕರಿತಿದ್ರು. ಸೊ ಜಿಂದಾ ಪೀರ್ ಇವು ಔರಂಗಜೇಬನಿಗಿರ್ತಕ್ಕಂಥ ಇನ್ನೆರಡು ನಾಮಗಳು. ಇವು ಸರಿಯಾದಂತಹ ಉತ್ತರ. ಇವ ಅಲಂಗೀರ್ ಅಂತ ಇದೆ, ಏನಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ, ಫತ್ವಾ ಇ ಅಲಂಗೀರ್ ಇದು ಯಾರಪ್ಪ ಅಂತಂದರೆ ಔರಂಗಜೇಬ. ಫತ್ವಾ ಇ ಅಲಂಗೀರ್ ಅನ್ನುವಂಥದ್ದು ಇಸ್ಲಾಂ ಕಾನೂನುಗಳ ಒಂದು ಸಂಗ್ರಹಗೊಂಡಂಥ ಬುಕ್ ಆಗಿದೆ, ಪುಸ್ತಕ. ನೆಕ್ಸ್ಟ್, ದಾರಾಸಿಕೋ ಪರ್ಷಿಯನ್ಗೆ ಉಪನಿಷತ್ತುಗಳನ್ನು ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆ ಅಡಿಯಲ್ಲಿ ಅಂತ ಕೇಳಿದ್ದಾರೆ. ಸೊ ಉಪನಿಷತ್ತುಗಳನ್ನು ಪರ್ಷಿಯನ್ಗೆ ಭಾಷಾಂತರ ಮಾಡಿದಂತಹ ದಾರಾಸಿಕೋ ಯಾವ ಒಂದು ಶೀರ್ಷಿಕೆ ಇಟ್ಟಿದ್ದಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಡಿ ನೋಡಿ, ಶಿರ್ ಇ ಅಕ್ಬರ್ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಇವ ದಾರಾಸಿಕೋ ಪರ್ಷಿಯನ್ ಭಾಷೆಗೆ ಉಪನಿಷತ್ತುಗಳನ್ನು ಭಾಷಾಂತರಿಸಿದ. ನಾಟ್ಯಶಾಸ್ತ್ರ ಅಭಿನಯ ಕಲೆಯ ಮೇಲಿರುವ ಸಂಸ್ಕೃತಿ, ಹಿಂದೂ ಕೃತಿ, ಅಭಿನಯ ಕಲೆ ಮತ್ತು ಈ ವಿಷಯಗಳನ್ನು ನಾಟಕ ರಚನೆ, ಅಭಿನಯ ಕೌಶಲ್ಯ, ಅಂಗಭಂಗಿ, ದೇಹ ಚಲನೆಗಳು, ಪ್ರಸಾದನ, ಉಡುಗೆ ಕುರಿತು ಇವೆ ಅಂತ ಇದರ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ನಾಟ್ಯಶಾಸ್ತ್ರ ಅಭಿನಯ ಕಲೆಯ ಮೇಲಿರುವ ಸಂಸ್ಕೃತಿ ಕೃತಿ, ಇದರ ಕರ್ತೃ ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಭರತಮುನಿ ಇವರ ಕರ್ತೃ ಆಗಿದ್ದಾರೆ. ಮತ್ತು ಇವರಿಗೆ ಏನಪ್ಪ ಅಂತಂದರೆ ರಂಗಭೂಮಿಯ ಪಿತಾಮಹ ಅಂತ ಕರೀತಾರೆ. ಭರತಮುನಿಗೆ ರಂಗಭೂಮಿಯ ಪಿತಾಮಹ, ನೆನ್ಪಿಟ್ಕೊಂಡಿರಿ ಭರತಮುನಿಗೆ. ಸೊ ಇದನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ನೆಕ್ಸ್ಟ್, ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ. ಸೊ ರಾಮಾನುಜರು ಯಾವ ಒಂದು ಸಿದ್ಧಾಂತ ಪ್ರತಿಪಾದಿಸಿದ್ದಾರೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಏನಪ್ಪ ಅಂತಂದರೆ ಇವರು ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಇನ್ನು ನಿಂಬರಕಾಚಾರ್ಯರು ಏನಪ್ಪ ಅಂತಂದರೆ ಇವರು ಇಲ್ಲಿ ಸರಿಯಾದಂತಹ ಉತ್ತರ ನಿಂಬರಕಾಚಾರ್ಯರು ದ್ವೈತಾದ್ವೈತ ಸಿದ್ಧಾಂತ. ಸೊ ಅದೇ ರೀತಿ ವಲ್ಲಭಾಚಾರ್ಯರು ಶುದ್ಧಾದ್ವೈತ ಸಿದ್ಧಾಂತ. ಸೊ ಅಲ್ಲಿ ಸರಿ ಹೊಂದತಕ್ಕಂಥ ಉತ್ತರ ಆಪ್ಷನ್ ಎ ನೋಡಿ, 4, 3, 2, 1. ನೆಕ್ಸ್ಟ್, ಇಲ್ಲಿ ಕೂಡ ಪಟ್ಟಿ 1 ಮತ್ತು ಪಟ್ಟಿ 2 ಲೇಖಕರು ಮತ್ತು ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ವಿಕ್ರಮ್ ಸೇಠ್ರವರು ಯಾವ ಕೃತಿಯನ್ನು ರಚಿಸಿದ್ದಾರೆ ಅಂತಂದರೆ ಇವರು ಅ ಸೂಟೇಬಲ್ ಬಾಯ್ ಅನ್ನುವಂಥ ಕೃತಿಯನ್ನು ವಿಕ್ರಮ್ ಸೇಠ್ರವರು ರಚಿಸಿದ್ದಾರೆ. ಇನ್ನು ಉಪಮನ್ಯು ಚಟರ್ಜಿರವರು ಯಾವುದಪ್ಪ ಅಂತಂದರೆ ಇವರು ಇಂಗ್ಲಿಷ್ ಅಗಸ್ಟ್ ಆ್ಯಂಡ್ ಇಂಡಿಯನ್ ಸ್ಟೋರಿ ಅನ್ನುವಂಥ ಕೃತಿಯನ್ನು ಇವರು ಉಪಮನ್ಯು ಚಟರ್ಜಿರವರು ರಚಿಸಿದ್ದಾರೆ. ಇನ್ನು ಸಿ ಕಿರಣ್ ದೇಸಾಯಿರವರು ಏನಪ್ಪ ಅಂತಂದರೆ ಇವರು ಇನ್ಹೆರಿಟೆನ್ಸ್ ಆಫ್ ಲಾಸ್ ಅನ್ನುವಂಥದ್ದನ್ನು ಪ್ರತಿಪಾದಿಸಿದ್ದಾರೆ. ಜಂಪಾ ಲಹರಿರವರು ಏನಪ್ಪ ಅಂತಂದರೆ ಇವರು ಇಂಟರ್ಪ್ರಿಟ್ ಆಫ್ ಮೆಲಡೀಸ್ ಅನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಬಿ. ನೆಕ್ಸ್ಟ್, ಇವುಗಳನ್ನು ಪರಿಗಣಿಸಿ. ಸೊ ಕೆಳಗಿನವುಗಳನ್ನು ಪರಿಗಣಿಸಿ ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ಗಳು, ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಕೊಟ್ಟಿದ್ದಾರೆ. ಸೊ ಥರ್ಮಲ್ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ದಹನದಿಂದ ಮೇಲಿನವುಗಳಲ್ಲಿ ಯಾವುದನ್ನು ವಿಸರ್ಜಿಸಲ್ಪಡುತ್ತದೆ, ಕೆಳಗೆ ಕೊಟ್ಟಿರುವ ಆಯ್ಕೆಯನ್ನು ಸರಿಯಾದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಕಲ್ಲಿದ್ದಲು ಏನು ಸುಡ್ತಾರಲ್ಲ, ಏನಪ್ಪ ಅಂತಂದರೆ ಎಲೆಕ್ಟ್ರಿಸಿಟಿ, ಒಂದು ಥರ್ಮಲ್ ಎಲೆಕ್ಟ್ರಿಸಿಟಿ ರಾಯಚೂರಿನಲ್ಲಿ ಏನಿದೆಯಲ್ಲ, ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಲ್ಲಿದ್ದಲನ್ನು ಸುಟ್ಟು ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಯಾವ್ಯಾವ ಕಾರ್ಬನ್ ಅಥವಾ ಯಾವ್ಯಾವ ಗ್ಯಾಸನ್ನು ಅದು ರಿಲೀಸ್ ಮಾಡುತ್ತೆ ಅಂತ ಅಂದರೆ
ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತೆ, ಕಾರ್ಬನ್ ಮೊನಾಕ್ಸೈಡ್ಗಳನ್ನು ಬಿಡುತ್ತೆ, ಸಲ್ಫರ್ ಆಕ್ಸೈಡ್ಗಳನ್ನು ಕೂಡ ಬಿಡುತ್ತೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ, 3 ಗ್ಯಾಸ್ಗಳು ಸರಿಯಾಗಿದ್ದಾವೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿದರೆ ಕ್ರೀಡಾಳುಗಳೊಂದಿಗೆ ಅವರಿಗೆ ಸಂಬಂಧಿಸಿದ ಕ್ರೀಡೆಗಳನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಕ್ರೀಡಾಳುಗಳು ಮತ್ತು ಕ್ರೀಡೆಗಳು. ಶ್ರೇಯಸ್ ಮೆಹ್ತಾರವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ರು ಅಂತ ಅಂದರೆ ಇವರು ಸಂಬಂಧಿಸಿದಂಥದ್ದು ಇವರು ಸ್ಕ್ವಾಶ್ ಪ್ಲೇಯರ್ ಇವರು. ಇನ್ನು ಜೂಡಿ ಫೆಲಿಕ್ಸ್ ಅವರು ಯಾವ ಕ್ರೀಡೆ ಅಂತಾರೆ ಹಾಲಿ ಕ್ರೀಡೆ. ಮತ್ತು ಅದೇ ರೀತಿಯಾಗಿ ಸ್ಮೃತಿ ಮಂದನರವ್ರು ಎಲ್ರಿಗೂ ಗೊತ್ತಿದೆ ಅನ್ಕೊತೀನಿ ಕ್ರಿಕೆಟ್ಗೆ, ಪಂಕಜ್ ಅಡ್ವಾಣಿ ಬಿಲಿಯರ್ಡ್ಸ್ಗೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ಗಳ ಅಧಿಕೃತ ಭಾಷೆಗಳೆಂದರೆ ಅಂತ ಕೇಳಿದ್ದಾರೆ. ಸೊ ಯುನೈಟೆಡ್ ನೇಷನ್ UN ಆರ್ಗನೈಸೇಷನ್ UNO ಅಂತ ಕರಿತೀವಿ. ಸೊ ಇದರ 5 ಅಧಿಕೃತ ಭಾಷೆಗಳಿದ್ದಾವೆ. ಸೊ ಅವು ಯಾವಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ. ಅರೇಬಿಕ್, ಚೈನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. ಇವು 5 ಭಾಷೆಗಳು UNOದ ಅಧಿಕೃತ ಭಾಷೆಗಳಾಗಿದ್ದಾವೆ. UNOನ 1945 ಅಕ್ಟೋಬರ್ 24ರಂದು ಸ್ಥಾಪಿಸಲಾಗಿದೆ. 5 ರಾಷ್ಟ್ರಗಳು ವೆಟೋ ಪವರ್ನು ಕೂಡ ಹೊಂದಿದ್ದಾವೆ ಅಲ್ಲಿ. ನೆಕ್ಸ್ಟ್ 1969ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು. ಆ ಅವಧಿಯಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ 1969 ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಇದು 4ನೇ ಪಂಚವಾರ್ಷಿಕ ಯೋಜನೆ ಆಗುತ್ತೆ. 4ನೇ ಪಂಚವಾರ್ಷಿಕ ಯೋಜನೆ 1969. ಇನ್ನು ಇದರ ಒಂದು ಯಾವುದಪ್ಪ, ಇಂದಿರಾ ಗಾಂಧಿರವರು ಅದರ ಅವಾಗ ಪ್ರಧಾನಮಂತ್ರಿಯಾಗಿದ್ದರು. ಸೊ ಅವರು 1969 ಜುಲೈ 1969 ಜುಲೈ 19. ಸೊ ಜುಲೈ 19 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. ಫಸ್ಟ್ ಟೈಮ್ ಅವರು 14 ಬ್ಯಾಂಕ್ಗಳನ್ನು ಏನಪ್ಪ ಅಂತಂದರೆ ಇವು ಎಲ್ಲ 50 ಕೋಟಿ ಬಂಡವಾಳ ಇದ್ದಿದ್ದು. 50 ಕೋಟಿ ಬಂಡವಾಳಕ್ಕಿಂತ ಹೆಚ್ಚಿಗೆ ಇದಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಬ್ಯಾಂಕುಗಳನ್ನು ರಾಷ್ಟ್ರೀಕೃತ ಮಾಡಲಾಗಿತ್ತು. ಯಾವಾಗಪ್ಪ 1969 ಜುಲೈ 19ರಂದು. ಮತ್ತು ಅದಾದಮೇಲೆ 6 ಬ್ಯಾಂಕ್ಗಳನ್ನು ಮಾಡ್ತಾರೆ. ಸೊ ಇಲ್ಲಿಯ ತನಕ ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕೂಡ ಕರಿತೀವಿ, ಅಧ್ಯಕ್ಷರಾಗಿದ್ದವರಲ್ಲಿ ಏಕೈಕ ಭಾರತೀಯ ಮಹಿಳೆ ಎಂದರೆ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಮಾತ್ರ ಭಾಳ ಇಂಪಾರ್ಟೆಂಟ್. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ. ರಾಜ್ಕುಮಾರಿ ಅಮೃತ್ ಕೌರ್ ಅವರು ಈ ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಂಸ್ಥೆಗೆ ಏಕೈಕ ಭಾರತೀಯ ಮಹಿಳೆ ಅಧ್ಯಕ್ಷರಾಗಿದ್ದವರಾಗಿದ್ದಾರೆ. ಸೊ ಇವರು ಯಾವಾಗಪ್ಪ ಅಂತಂದರೆ 1950ರಲ್ಲಿ 1950 ಒಳಗಡೆ WHO ಅಧ್ಯಕ್ಷತೆಯನ್ನು ವಹಿಸಿದಂತಹ ಭಾರತದ ಏಕೈಕ ಮಹಿಳೆ. ಇಲ್ಲಿ ತನಕ ಅವ್ರನ್ನ ಬಿಟ್ಟರೆ ಯಾರೂ ಆಗಿಲ್ಲ. ಸೊ ಇಲ್ಲಿ ಪಟ್ಟಿ 1 ಕೈಗಾರಿಕೆ ಮತ್ತು ಪಟ್ಟಿ 2 ಪ್ರದೇಶ. ಸೊ ಕೈಗಾರಿಕೆ ಮತ್ತು ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನಪ್ಪ ಅಂತಂದರೆ ಸಿಮೆಂಟ್ ಕೈಗಾರಿಕೆ ಶಹಾಬಾದ್ನಲ್ಲಿ ಪ್ರಾರಂಭಗೊಂಡಿದೆ. ಮತ್ತು ಸಕ್ಕರೆ ಕೈಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉಗಾರ್ ಸಕ್ಕರೆಗೆ. ಇನ್ನು ಕಾಗದ ಕೈಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಾಂಡೇಲಿ ಪಲ್ಪ್ ಅಂತ ಕರಿತೀವಲ್ಲ. ಇನ್ನು ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಕ್ಕೆ ತೋರಣಗಲ್ಲು. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಮೇಲೆ ಅಂತ ಕೇಳಿದ್ದಾರೆ. ಸೊ ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ ಆಪ್ಷನ್ ಬಿ ನೋಡಿ, ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH13 ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದ ರಾಷ್ಟ್ರೀಯ ಅತಿ ಉದ್ದವಾದ ಹೆದ್ದಾರಿ ಅಂತ NH13 ಇದು ಸರಿಯಾದ ಉತ್ತರ. ಕಲಬುರಗಿ ಮತ್ತು ಮೈಸೂರಿನ ನಡುವೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ. ವನ್ಯಜೀವಿ ಆಶ್ರಯ ಧಾಮಗಳೊಂದಿಗೆ ಅವುಗಳಿರ್ತಕ್ಕಂಥ ಸ್ಥಳಗಳನ್ನ ಹೊಂದಿಸಿ ಬರೆಯಿರಿ. ಸೊ ತಲಕಾವೇರಿ ವನ್ಯಜೀವಿ ಆಶ್ರಯ ಧಾಮ. ಸೊ ತಲಕಾವೇರಿ ವನ್ಯಜೀವಿ ಆಶ್ರಯ ಧಾಮ ಕಂಡು ಬರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಇದು ಕೊಡಗಿನಲ್ಲಿ ಕಂಡುಬರುತ್ತೆ, ಕೊಡಗು. ಇನ್ನು ಎರಡನೇದು ಏನಪ್ಪ ಅಂತಂದರೆ ಶರಾವತಿ ವನ್ಯಜೀವಿ ಧಾಮ ಕಂಡುಬರೋದು ಶಿವಮೊಗ್ಗದಲ್ಲಿ, ಶರಾವತಿ. ಇನ್ನು ರಂಗನತಿಟ್ಟು ಕಂಡುಬರೋದು ಎಲ್ಲಪ್ಪ ಅಂತಂದರೆ ಇದು ಮಂಡ್ಯದಲ್ಲಿ. ದಾಂಡೇಲಿ ವನ್ಯಜೀವಿ ಧಾಮ ಕಂಡುಬರ್ತಕ್ಕಂಥ ಉತ್ತರ ಕನ್ನಡದಲ್ಲಿ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್
1972ರಲ್ಲಿ ಈ ದಿನಾಂಕದಂದು ಮಾನವ ಪರಿಸರದ ಕುರಿತಾದ ಸ್ಟಾಕ್ ಹೋಮ್ ಅಧಿವೇಶನವು ಸ್ವೀಡನ್ನಲ್ಲಿ ನಡೆಯಿತು. ಅಂದಿನಿಂದ ವಿಶ್ವ ಪರಿಸರ ದಿನವನ್ನು ಆ ದಿನಾಂಕದಂದು ಆಚರಿಸಲಾಗುತ್ತದೆ. ಈ ದಿನಾಂಕವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಯಾವ ದಿನವನ್ನು ವಿಶ್ವ ಸ್ಟಾಕ್ ಹೋಮ್ ದಿನ ಅಥವಾ ವಿಶ್ವ ಪರಿಸರ ದಿನ ಅಂತ ಆಚರಿಸ್ತೀವಪ್ಪ ಅಂತಂದರೆ 5th ಜೂನ್. ಇದು ಎಲ್ರಿಗೂ ಗೊತ್ತೇ ಇದೆ. ಇದನ್ನು ಎದಕ್ಕೆ ನಡೆಸ್ತೀವಪ್ಪ ಅಂದರೆ 1972ರಲ್ಲಿ ಈ ದಿನಾಂಕದಂದು ಪರಿಸರ ಕುರಿತಾದ ಸ್ಟಾಕ್ ಹೋಮ್ ಅಧಿವೇಶನ ನಡೀತು. ಸೊ ಅದಕ್ಕೋಸ್ಕರ ಆ ದಿನದ ನೆನಪಿಗೋಸ್ಕರ 5th ಜೂನನ್ನು ಪರಿಸರ ದಿನವನ್ನಾಗಿ ಬರುತ್ತಲಾಗುತ್ತದೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಗದ್ದೆಗಳು ಮತ್ತು ನದಿಗಳ ಸಂಗಮ. ಸೊ ಇಲ್ಲಿ ನೋಡಿ ಯಾವ ನದಿಗಳು ಯಾವ ಗದ್ದೆಯನ್ನು ಸಂಗಮ ಮಾಡ್ತವೆ ಅಂತ. ಇಲ್ಲಿ ನೋಡಿ ಸರಿಯಾದ ಹೊಂದಾಣಿಕೆ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹರಿಕೆ ಗದ್ದೆಗಳು ಬಿಯಾಸ್ ಮತ್ತು ಸಟ್ಲೇಜ್ ಸಂಗಮ. ಸೊ ಬಿಯಾಸ್ ಮತ್ತು ಸಟ್ಲೇಜ್ ನದಿಯ ಸಂಗಮ ಹರಿಕೆ ಗದ್ದೆಗಳ ನಡುವೆ ಆಗುತ್ತೆ. ಇದು ಮಾತ್ರ ಸರಿಯಾಗಿದೆ ಇಲ್ಲಿ. ಸೊ ಮಿಕ್ಕಿದ ಎರಡು ತಪ್ಪಾಗಿರ್ತಾವೆ. ಸೊ ಆಪ್ಷನ್ ಎ ಮಾತ್ರ ಇಲ್ಲಿ ಸರಿಯಾಗಿದೆ, ನೆನಪಿಟ್ಕೊಂಡಿರಿ. ನೆಕ್ಸ್ಟ್, ಪುನರುಜ್ಜೀವನ ಬರಹಗಾರರು ಮತ್ತು ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಬರಹಗಾರರು ಮತ್ತು ಅವುಗಳನ್ನ ಹೊಂದಿಸಿ ಬರೆದಾಗ ಡಾಂಟೇರವರು ಯಾವ ಬರಹವನ್ನು ಬರೆದಿದ್ದಾರೆ ಅಂತಂದರೆ ಡಿವೈನ್ ಕಾಮಿಡಿ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಮ್ಯಾಕಿಯಾವೆಲ್ಲಿರವರು ಏನಪ್ಪ ಅಂತಂದರೆ ಇವರು ರಚಿಸ್ತಕ್ಕಂಥದ್ದು ದಿ ಪ್ರಿನ್ಸ್. ಇನ್ನು ರೆಬೆಲ್ ರವರು ರಚಿಸಿದ್ದು ಗರ್ಗಂಟುವ ಮತ್ತು ಪಂಡಾಗ್ರುವೆಲ್ ಅನ್ನುವಂಥದ್ದನ್ನು ರಚಿಸಿದ್ದಾರೆ. ಇನ್ನು ಕೊನೆಯದಾಗಿ ಸರ್ವೆಂಟಾಸ್ರವರು ಏನಪ್ಪ ಅಂತಂದರೆ ಡಾನ್ ಕ್ವಿಕ್ಟೋಸ್ ಅನ್ನುವಂಥದ್ದನ್ನು ಇದು ಮಾಡಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 4, 3, 1, 2 ಆಪ್ಷನ್. ನೆಕ್ಸ್ಟ್, ಪ್ರತ್ಯಾಮ್ಲಕವನ್ನು ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡಲಾಗುವುದು. ಸಾಮಾನ್ಯವಾಗಿ ಬಳಸುವಂತಹ ಪ್ರತ್ಯಾಮ್ಲಕ ಯಾವುದು ಅಂತ ಕೇಳಿದ್ದಾರೆ. ಸೊ ಎಸಿಡಿಟಿ ಅಂತ ಕರಿತೀವಿ. ಎಸಿಡಿಟಿಯನ್ನು ನಿವಾರಣೆ ಮಾಡತಕ್ಕಂಥದ್ದು ಬೇಸಿಸಿಟಿ. ಇಂಗ್ಲೀಷ್ ಒಳಗಡೆ ಬೇಸಿಸಿಟಿ ಪ್ರತ್ಯಾಮ್ಲಕ ಅಂತ ಕರಿತೀವಿ, ಬೇಸಿಸಿಟಿ. ಸೊ ಕಾಮನ್ ಆಗಿ ನಾವು ಬೇಸಿಕ್ ಇದನ್ನು ಯೂಸ್ ಮಾಡ್ತೀವಿ ಆಸಿಡಿಟಿ ಆದಾಗ ಅಂತ ಅಂದರೆ ಇಲ್ಲಿ ಸರಿಯಾಗಿ ಇನೋ ಅಂತ ಕರಿತೀವಿ. ಇನೋ ಮತ್ತು ಬೇರೆ ಬೇರೆ ಗ್ಯಾಸ್ ಡಿಟರ್ಜೆಂಟ್ ಇದು ಬರ್ತಾವಲ್ಲ ನಿಮಗೆ ಕುಡಿಯೋಕ್ಕೆ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಬಿ ನೋಡಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸಾಮಾನ್ಯವಾಗಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಬಳಸಿ ಈ ಒಂದು ಹೊಟ್ಟೆಯ ಎಸಿಡಿಟಿಯನ್ನು ನಿವಾರಣೆ ಮಾಡಲಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಹೊಂದಿಸಿ ಪರಿಸರ ವಿಘಟನೆ ಬಗೆಗಳ ಪಟ್ಟಿ 1 ಮತ್ತು ವಿಘಟನಾ ಕಾರ್ಯಗಳನ್ನು ನೀಡಿವೆ ಅಂತ ಕೇಳಿದೆ. ಸೊ ಆಮ್ಲಮಳೆಗೆ ಏನು ಕಾರಣ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಇವೆರಡೂ ಕೂಡಿ ಆಮ್ಲಮಳೆಗೆ ಇದಾಗ್ತವೆ, ಪ್ರಚೋದನೆ ನೀಡ್ತವೆ. ಇನ್ನು ಓಜೋನ್ ಡಿಪ್ಲೇಷನ್ ಅಂತ ಎದು ಕರಿತೀವಿ ಅಂದರೆ ಈ ಕ್ಲೋರೋಫ್ಲೋರೋಕಾರ್ಬನ್ CFCs ಅಂತ ಕರಿತೀವಿ, ಫ್ರಿಜ್ನಲ್ಲಿ ಬಳಸ್ತೀವಲ್ಲ. ಸೊ ಅದರ ಮೂಲಕ ಓಜೋನು ವಿನಾಶಗೊಳ್ಳುತ್ತದೆ. ಇನ್ನು ಜಾಗತಿಕ ತಾಪ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೀಟ್ ಜಾಸ್ತಿ ಆಗೋದಕ್ಕೆ ಯಾವುದು ಮೇನ್ ಅಂತ ಕಾರ್ಬನ್ ಡೈಆಕ್ಸೈಡ್, ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೂಡ ಕರಿತೀವಿ ಜಾಗತಿಕ ತಾಪಕ್ಕೆ. ಇಲ್ಲಿ ಸರಿ ಅಂತಕ್ಕಂಥದ್ದು ಆಪ್ಷನ್ ಬಿ 3, 4, 2. ನೆಕ್ಸ್ಟ್, ಹಿಂದೂ ದಾರ್ಶನಿಕತೆಗಳು ಮತ್ತು ಅವುಗಳ ಸ್ಥಾಪಕರ ಹೆಸರುಗಳ ಜೋಡಿಯನ್ನು ನೀಡಿದೆ ಮತ್ತು ಮೇಲಿರುವ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ನ್ಯಾಯ ಗೌತಮ ಇದು ಸರಿಯಾಗಿದೆ, ಆಪ್ಷನ್ ಎ ಸರಿ. ಇನ್ನು ಸಾಂಖ್ಯ ಕಪಿಲ ಇದು ಕೂಡ ಸರಿಯಾಗಿದೆ. ವೈಶೇಷಿಕ ಕಾನಡ ಇದು ಕೂಡ ಸರಿ. ಯೋಗ ಪತಂಜಲಿ ಇದು ಕೂಡ ಸರಿ. ಸೊ ಇಲ್ಲಿ ಸರಿಯಾದತಕ್ಕಂಥದ್ದು 4 ಸರಿಯಾಗಿದ್ದಾವೆ. ನೆಕ್ಸ್ಟ್, ಈ ಕೆಳಗಿನವುಗಳ ಪೈಕಿ ಯಾವ ಗ್ರಹದ ಸುತ್ತಲೂ ಉಪಗ್ರಹಗಳು ಸುತ್ತುತ್ತಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ಗ್ರಹದ ಸುತ್ತ ಉಪಗ್ರಹಗಳು ಸುತ್ತುತ್ತಿಲ್ಲ ಅಂತಂದರೆ ಇಲ್ಲಿ ನೋಡಿ ಸೂರ್ಯನಿಗೆ ಸಮೀಪದಲ್ಲಿರ್ತಕ್ಕಂಥ 2 ಗ್ರಹಗಳು ಶುಕ್ರ ಮತ್ತು ಬುಧ ಗ್ರಹಗಳ ಸುತ್ತ ಉಪಗ್ರಹಗಳಿಲ್ಲ. ಅದಕ್ಕೋಸ್ಕರ ಬಿ ಮತ್ತು ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎಲ್ಲಿ ಮತದಾನದ ಹಕ್ಕುಗಳನ್ನು ಇವುಗಳ ಆಧಾರದ ಮೇಲೆ ಹಂಚಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಂಟರ್ನ್ಯಾಷನಲ್ IMFನಲ್ಲಿ ಮತದಾನದ ಹಕ್ಕು ಯಾವುದರ ಮೇಲೆ ಇದಾಗಿರ್ತದೆ, ಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕನುಗುಣವಾಗಿ ಇದರ ಮೇಲೆ IMFನ ಮತದಾನದ ಹಕ್ಕು ನಿರ್ಧರಿಸಲಾಗುತ್ತದೆ. ಆಯಾ ದೇಶಕ್ಕೆ ಅಷ್ಟು ಕೋಟಾ ಕೊಡಬೇಕಂತ ಡಿಸೈಡ್ ಆಗುತ್ತೆ ಅಲ್ಲಿ. ಇನ್ನು 1857ರ ಬಂಡಾಯ ನಡೆಯದ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ನಡೆಯದೇ ಇರತಕ್ಕಂಥ ಪ್ರದೇಶ ಅವಧ್ನಲ್ಲಿ ನಡೆದಿದೆ, ಮಧ್ಯಪ್ರದೇಶನಲ್ಲಿ ನಡೆದಿದೆ, ಪೂರ್ವ ಪಂಜಾಬ್ನಲ್ಲಿ ಕೂಡ ನಡೆದಿದೆ, ಬಟ್ ಮದ್ರಾಸ್ನಲ್ಲಿ ನಡೆದಿಲ್ಲ. ಅದಕ್ಕೋಸ್ಕರ ಸರಿಯಾಗಿದೆ ಆಪ್ಷನ್ ಬಿ. ನೆಕ್ಸ್ಟ್,
ಇಲ್ಲಿ ಕೇಳಿದರೆ ಭಾರತದಲ್ಲಿ ಔಪಚಾರಿಕ ವಲಯದಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲು ಅಡ್ಡಿಗಳೇನು ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ಅಂದರೆ ಔಪಚಾರಿಕ ಉದ್ಯೋಗಿಗಳಿಗೆ ವಿನಿಮಯ ಪ್ರೇರಿತ ತೆರಿಗೆ, ಇದು ಸರಿಯಾಗಿದೆ. ಇದು ಕೂಡ ಅಡ್ಡಿ ಆಗುತ್ತೆ, ವಿನಿಮಯ ಪ್ರೇರಿತ ತೆರಿಗೆ ಬೀಳುತ್ತೆ, ಅದಕ್ಕೋಸ್ಕರ ಅವರು ಇಂಟ್ರೆಸ್ಟ್ ಕಳ್ಕೊತಾರೆ. ಇನ್ನು ಕೆಲಸ ಹಾಗೂ ಉದ್ಯೋಗಗಳ ಮಧ್ಯೆ ಇರುವ ಪ್ರತ್ಯೇಕತೆ, ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಸ್ಕಿಲ್ ಬೇಕಾಗಿರುತ್ತೆ, ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ಸ್ಕಿಲ್ ಬೇಕು. ಆ ಸ್ಕಿಲ್ನ ಲ್ಯಾಕ್ ಆಫ್ ಸ್ಕಿಲ್ ಅಂತ ಕರಿತೀವಿ. ಸೊ ಅದರ ಮೂಲಕ ಅವ್ರಿಗೆ ಕೆಲಸನ ಒದಗಿಸೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಅಸಮರ್ಪಕ ಮಾನವ ಸಂಪನ್ಮೂಲ ಹರಿವು, ಈಗೇನಿಲ್ಲ, ಮಾನವ ಸಂಪನ್ಮೂಲ ಜಾಸ್ತಿ ಐತಿ ನಮ್ಮ ಕಡೆ, ಬಟ್ ಅವ್ರಿಗೆ ಉದ್ಯೋಗ ಅಥವಾ ಸ್ಕಿಲ್ ಇಲ್ಲ ಅವ್ರ ಕಡೆ. ಇನ್ನು ಮಾನವ ಬಂಡವಾಳದಲ್ಲಿ ಹೂಡಿಕೆ ಕೊರತೆ, ಇದು ಕೂಡ ತಪ್ಪು. ಯಾಕಪ್ಪ ಅಂತಂದ್ರೆ ಮಾನವ ಬಂಡವಾಳದಲ್ಲಿ ಹೂಡಿಕೆನೂ ಕೂಡ ಜಾಸ್ತಿ ಐತಿ ನಮ್ಮ ದೇಶದಲ್ಲಿ. ಎ ಬಿ ಮಾತ್ರ ಸರಿ ಆಗ್ತಾವೆ ಇಲ್ಲಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಮತ್ತು ವಿಶ್ವ ಬ್ಯಾಂಕುಗಳ ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ IMF ಮತ್ತು ವಿಶ್ವ ಬ್ಯಾಂಕ್ಗಳ ಕೇಂದ್ರ ಸ್ಥಾನ ಎಲ್ಲಿ ಕಂಡು ಬರ್ತವೆ ಅಂದರೆ IMF ವಾಷಿಂಗ್ಟನ್ DC ಮತ್ತು ವಿಶ್ವ ಬ್ಯಾಂಕ್ ವಾಷಿಂಗ್ಟನ್ DC, ಎರಡೂ ಕೂಡ ವಾಷಿಂಗ್ಟನ್ DCಯಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಭಾರತ ಹಾಗೂ ಪಾಕಿಸ್ತಾನ ನಡುವೆ ಗಂಗಾಜಲ ಒಪ್ಪಂದ 1960 ಈ ಪೈಕಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಂಗಾಜಲ ಒಪ್ಪಂದ ನಡೀತು. ಯಾವಾಗಪ್ಪ ಅಂತಂದರೆ 1960ರಲ್ಲಿ. ಸೊ ಇದರಲ್ಲಿ ಯಾವುದು ಸರಿ ಅಲ್ಲ ಅಂತ ನೋಡೋಣ ಬನ್ನಿ. ಇಲ್ಲಿ ಸರಿ ಆಗದೇ ಇರತಕ್ಕಂಥದ್ದು ಏನಪ್ಪ, ಫಸ್ಟ್ನೇದು ನೋಡೋಣ. ಭಾರತಕ್ಕೆ ಪೂರ್ವದ ನದಿಗಳಾದ ಸಟ್ಲೇಜ್, ಬಿಯಾಸ್ ಮತ್ತು ರಬಿ ನದಿಗಳ ನೀರನ್ನು ಅನಿರ್ಬಂಧಿತವಾಗಿ ಬಳಕೆ ಮಾಡುವ ಹಕ್ಕು ಇದೆ, ಇದು ಸರಿಯಾಗಿದೆ. ನಮ್ಮ ಭಾರತಕ್ಕೆ ಈ ಮೂರು ನದಿಗಳು ಸಟ್ಲೇಜ್, ಬಿಯಾಸ್ ಮತ್ತು ರಾಬಿ ನದಿಗಳ ನೀರನ್ನು ನಿರ್ಬಂಧ ಇಲ್ಲದಂತೆ ನಾವು ಯೂಸ್ ಮಾಡ್ಕೋಬೋದು. ಇನ್ನು ಪಾಕಿಸ್ತಾನಕ್ಕೆ ಪಶ್ಚಿಮದ ನದಿಗಳಾದ ಸಿಂಧು, ಚಿನಾಬ್ ಮತ್ತು ಜೀಲಂ ನದಿಗಳ ಅನಿರ್ಬಂಧಿತ ಬಳಕೆ ಮಾಡುವ ಹಕ್ಕಿದೆ, ಇದು ಕೂಡ ಸರಿ. ಯಾಕಪ್ಪ ಅಂದರೆ ಪಾಕಿಸ್ತಾನಕ್ಕೆ ಸಿಂಧು, ಚಿನಾಬ್ ಮತ್ತು ಜೀಲಂ ನದಿಗಳ ಒಂದು ಯೂಸ್ ಮಾಡೋಕ್ಕೆ ಹಕ್ಕನ್ನು ನೀಡಲಾಗಿದೆ. ಇನ್ನು ಭಾರತದಲ್ಲಿ ಹುಟ್ಟುವ ಹಾಗೂ ಪಾಕಿಸ್ತಾನಕ್ಕೆ ಹರಿಯುವ 6 ನದಿಗಳ ನದಿ ಉಸುಕನ್ನು ಬಳಕೆ ಮಾಡುವ ಹಕ್ಕು ಇದೆ, ಇದು ತಪ್ಪು. ಯಾವುದೇ ಒಂದು ದೇಶ ಆಗಲಿ ಅಲ್ಲಿ ನದಿಯಿಂದ ಹರಿತಕ್ಕಂಥ ಉಸುಕನ್ನು ಬಳಕೆ ಮಾಡುವ ಹಕ್ಕನ್ನು ನೀಡಿಲ್ಲ. ಸೊ ಅದಕ್ಕೋಸ್ಕರ ಮೂರನೇ ತಪ್ಪಾಗುತ್ತೆ. ಇನ್ನು ಭಾರತ ಮತ್ತು ಪಾಕಿಸ್ತಾನಗಳೆರಡಕ್ಕೂ ನದಿ ಮಾಲಿನ್ಯ ತಡೆಗಟ್ಟುವ ಹೊಣೆಗಾರಿಕೆ ಇದೆ, ಇದು ಕೂಡ ಸರಿ. ಯಾಕಪ್ಪ ಅಂತಾರೆ ನದಿ ಮಾಲಿನ್ಯವನ್ನು ತಡೆಗಟ್ಟುವುದು ಎರಡೂ ದೇಶದ ಹೊಣೆಯಾಗಿದೆ. ಬಟ್ ಆಪ್ಷನ್ ಸಿ ಇಲ್ಲಿ ತಪ್ಪು, ಅಲ್ಲಿರ್ತಕ್ಕಂಥ ಉಸುಕನ್ನು ನೀವು ಯೂಸ್ ಮಾಡಿರಿ ಅಂತ ಹೇಳಿಲ್ಲ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ದೊರೆಗಳ ಪಾರಿವಾಳ ಹಾರಾಟ ಆಟಕ್ಕೆ ಇಸ್ಕ್ಬಾಜಿ ಎಂಬ ಪದವನ್ನು ನೀಡಿದರು ಅಂತ ಕೇಳಿದರೆ, ಸೊ ಇದು ಭಾಳ ಸಲ ಕ್ವಶನ್ ಆಗಿದೆ. ಅಕ್ಬರ್ನು ಪಾರಿವಾಳ ಹಾರಾಟಕ್ಕೆ ಇಸ್ಕ್ಬಾಜಿ ಎಂಬ ಹೆಸರನ್ನು ನೀಡಿದ್ದಾನೆ. ಇನ್ನು ಬಹುಮನಿ ರಾಜ್ಯ ಸ್ಥಾಪನೆಗೆ ಕಾರಣವಾದ ಅಂಶಗಳು ಕೆಳಗಿನವುಗಳಲ್ಲಿ ಈ ಪೈಕಿ ಯಾವುವು ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ಮೊಹಮ್ಮದ್ ಬಿನ್ ತುಘಲಕ್ನ ವಿರುದ್ಧ ಹೆಚ್ಚಿದ ಅತೃಪ್ತಿಯಿಂದ ವ್ಯಾಪಕವಾಗಿ ಹರಡಿದ ದಂಗೆಗಳ ಉಪಯೋಗಗಳನ್ನು ಪಡೆದಂತಹ ಅಮ್ರಿನ್ 1ನ ದಂಗೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಅಮ್ರಿನ್ 1ನ ದಂಗೆ ಈ ಒಂದು ಬಹುಮನಿ ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ವಂಶಗಳು ಹಾಗೂ ರಾಜಧಾನಿಗಳನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಆದಿಲ್ ಶಾಹಿಗಳು ಯಾರಪ್ಪ ಅಂತಂದರೆ ಇವರು ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಕರಿತೀವಿ. ಸೊ ಇಲ್ಲಿ ಸಂಬಂಧ ಹೊಂದಿರತಕ್ಕಂಥದ್ದು ಮೂರನೇದು ಬಿಜಾಪುರದ ಆದಿಲ್ ಶಾಹಿಗಳು. ಅದೇ ರೀತಿಯಾಗಿ ಕುತುಬ್ ಶಾಹಿಗಳು ಎಲ್ಲಿಯರಪ್ಪ ಅಂತಂದರೆ ಇವರು ಗೋಲ್ಕೊಂಡದ ಕುತುಬ್ ಶಾಹಿಗಳು ಅಂತ ಕರೀತಾರೆ. ಮತ್ತು ನಿಜಾಮ್ ಶಾಹಿಗಳು ಏನಪ್ಪ ಅಂತಂದರೆ ಇವರು ಅಹಮದ್ ನಗರದ ನಿಜಾಮ್ ಶಾಹಿಗಳು ಅಂತ ಕರೀತಾರೆ. ಸೊ ಇನ್ನೇನಪ್ಪ ಅಂದ್ರೆ ಬರೀದ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಎ ನೋಡಿ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ರಾಷ್ಟ್ರಗಳಲ್ಲಿ ಭಾರತವು ಯಾವ ರಾಷ್ಟ್ರದೊಂದಿಗೆ ಉದ್ದವಾದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಒಂದು ಟ್ರಿಕ್ ಇದೆ ನೆನ್ಪಿಟ್ಕೊಳ್ಳೋಕ್ಕೆ, ಬಚ್ಪನ್ ಕ MBA ಅಂತ ನೆನ್ಪಿಟ್ಕೊಡ್ರಿ. ಬಚ್ಪನ್ ಕ MBA ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಬಾಂಗ್ಲಾದೇಶ, ಅದಾದಮೇಲೆ ಚೀನಾ, ಅದಾದಮೇಲೆ ಪಾಕಿಸ್ತಾನ, ನೇಪಾಳ, ಮಾಲ್ಡೀವ್ಸ್, ಭೂತಾನ, ಅಫ್ಘಾನಿಸ್ತಾನ. ಸೊ ಇಲ್ಲಿ ಈ ರೀತಿಯಾಗಿ ಬರ್ತವೆ BCPN MBA ಅಂತ. ಸೊ ಇಲ್ಲಿ ಅದರ ಪ್ರಕಾರ ಬಾಂಗ್ಲಾದೇಶ ಅತಿ ಹೆಚ್ಚು ಬಾರ್ಡರ್ನ ನಮ್ಮ ದೇಶದೊಂದಿಗೆ ಹೊಂದಿದೆ. ಎಷ್ಟಪ್ಪ ಅಂತ 4096 ಕಿಲೋಮೀಟರ್. ಈ ಬಚ್ಪನ್ ಕ MBA ಅಂತ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಯಾವ ದೇಶದೊಂದಿಗೆ ಪೋಲ್ ಘಾಟ್, ಕೇಮ್ರಾಜ್ ಘಾಟ್ ಮತ್ತು ಮಾನವ್ ಹತ್ಯೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ. ಕಾಂಪೂಚಿಯಾ ಅಂತ ಕರೀತಾರೆ. ಸೊ ಆ ದೇಶವು ಈ ಒಂದು ಪೋಲ್ ಘಾಟ್, ಕೇಮ್ರೋಜ್ ಘಾಟ್ ಮತ್ತು ಮಾನವ್ ಹತ್ಯೆಗೆ ಸಂಬಂಧಿಸಿದ ಒಂದು ದೇಶವಾಗಿದೆ. ಭಾಳ ಸಲ ಇದನ್ನು
ಸೊ ಇಲ್ಲಿ ಏನಿದೆ ನೋಡಿ, ಭಾರತದ ಪರ್ಯಾಯ ದ್ವೀಪದಲ್ಲಿನ ಟ್ಯಾಂಕು ನೀರಾವರಿಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಕೆಳಗಿನವುಗಳಲ್ಲಿ ಯಾವುದು ಕಾರಣ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೋಡ್ತಾ ಹೋಗೋಣ. ಹೊಯ್ದಾಟದ ಪರಿಹಾರ ಮತ್ತು ಕಠಿಣ ಬಂಡೆಗಳು. ಇದು ಹೌದು. ಯಾಕಪ್ಪ ಅಂತಂದ್ರೆ ನಮ್ಮ ಪರ್ಯಾಯ ದ್ವೀಪದಲ್ಲಿ ಈ ಒಂದು ಹೊಯ್ದಾಟದ ಒಂದು ಕಠಿಣ ಬಂಡೆಗಳಿದ್ದಾವೆ, ಅದಕ್ಕೋಸ್ಕರ ಅದು ಒಂದು ಪ್ರಾಬ್ಲಮ್ ಆಗಿದೆ. ಇನ್ನು ಅಬೇಂದೆ ಶಿಲಾ ಸ್ವರೂಪದ ಕಡಿಮೆ ಮಳೆ ನೀರಿನ ಸೋಸುವಿಕೆ, ಇದು ಕೂಡ ಸರಿ. ಇವೆರಡು ಸರಿ ಆಗ್ತವೆ. ಇನ್ನು ಭಾರತದ ಪರ್ಯಾಯ ದ್ವೀಪದ ಬಹಳಷ್ಟು ನದಿಗಳು ಅವ್ಯಾಹತವಾದವು, ಇಲ್ಲಿ ತಪ್ಪು. ಯಾಕಪ್ಪ ಅಂತಂದ್ರೆ ನಮ್ಮ ನದಿಗಳು ಅವ್ಯಾಹತವಾಗಿಲ್ಲ. ಸೊ ಇವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಹರಿತಾ ಇದ್ದಾವೆ. ಆಪ್ಷನ್ ಸಿ ಸರಿಯಾಗುತ್ತಲ್ಲ. ಈ ಕೆಳಗಿನವುಗಳಲ್ಲಿ ಯಾವ ನಾಲೆಗಳು ಬೆಳಗಾವಿ, ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳ ಪ್ರಧಾನ ಭಾಗಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಬೆಳಗಾವಿ, ಧಾರವಾಡ ಮತ್ತು ವಿಜಯಪುರಕ್ಕೆ ಪ್ರಧಾನವಾದ ಜಿಲ್ಲೆಗಳಿಗೆ ಭಾಗಗಳನ್ನು ನೀರಾವರಿ ಒದಗಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಮಲಪ್ರಭಾ ನದಿ ಯೋಜನೆ, ನವಿಲು ತೀರ್ಥ ನದಿ ಯೋಜನೆ ಅಂತ ಕೂಡ ಕರಿತೇವೆ. ಅದು ಸೌದತ್ತಿಯಲ್ಲಿ ಕಂಡುಬರುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನ ಉತ್ತರ ಭಾರತದ ಚಳಿಗಾಲದ ಋತುಮಾನದಲ್ಲಿ ಶೀತದ ಅಲೆಗಳಿಗೆ ಸಂಬಂಧಿಸಿದಂತೆ ಪರಿಗಣಿಸಿ. ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ ಅಂತ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಸಮುದ್ರದ ಪ್ರಭಾವದ ಕೊರತೆ ಇದೆ. ಸೊ ಇಲ್ಲಿ ಸಮುದ್ರದ ಪ್ರಭಾವದ ಕೊರತೆ ಇದೆ ಅಂತ ಹೇಳ್ತಾರೆ, ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಉತ್ತರ ಭಾರತದ ಚಳಿಗಾಲದ ಋತುವಿನಲ್ಲಿ ಶೀತದ ಅಲೆಗಳು ಸಂಬಂಧಿಸಿದಂತೆ ಸಮುದ್ರ ಇರಂಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಇದಾಗುತ್ತೆ. ಇನ್ನು ಉತ್ತರ ಭಾರತವು ಹಿಮಾಲಯ ಪ್ರದೇಶಕ್ಕೆ ಸಮೀಪವಾಗಿದೆ, ಇದು ಕೂಡ ಸರಿ. ಹಿಮಾಲಯ ಪ್ರದೇಶಕ್ಕೆ ಸಮೀಪವಾಗಿದೆ ಉತ್ತರ ಭಾರತ. ಮತ್ತು ಗಾಳಿ ರಾಶಿಯು ಧ್ರುವೀಯ ಪ್ರಾಂತ್ಯದಿಂದ ಉತ್ತರ ಭಾರತಕ್ಕೆ ಆಗಮಿಸುತ್ತದೆ. ಸೊ ಇದು ತಪ್ಪು. ಯಾಕಪ್ಪ ಅಂತಂದರೆ ಹಿಮಾಲಯಗಳು ಅಡ್ಡ ಇದ್ದಾವಲ್ಲ, ಅವು ಗಾಳಿ ಪ್ರಾಂತ್ಯವನ್ನು ತಡಿತಾವ, ಧ್ರುವೀಯ ಪ್ರಾಂತ್ಯದಿಂದ ಬರ್ತಕ್ಕಂಥ ಗಾಳಿಯನ್ನು ತಡೆದು ನಿಲ್ಲಿಸ್ತಾವ, ಅದಕ್ಕೋಸ್ಕರ ಇದಕ್ಕೆ ಎಫೆಕ್ಟ್ ಆಗಂಗಿಲ್ಲ. ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್, ವೈಸ್ರಾಯನ ಅರಮನೆಯ ಮೆಟ್ಟಿಲುಗಳ ಮೇಲೆ ಗಾಂಧೀಜಿರವರು ರಾಜಿಗಾಗಿ ನಿಂತಿರುವ ತೇಜೋವಧೆಯ ಶೋಚನೀಯ ವಾಕರಿಕೆ ಬರೆಸುವ ದೃಶ್ಯ ರಾಜಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಂವಾದಿ ಪದಗಳೊಂದಿಗೆ ಹೀಗೆ ನುಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಗಾಂಧೀಜಿರವರಿಗೆ ಹೀನಾಯವಾಗಿ ನುಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ವಿನ್ಸ್ಟನ್ ಚರ್ಚಿಲ್. ಅವನು 1942ರಲ್ಲಿ ಈ ರೀತಿಯಾಗಿ ನುಡಿದಿದ್ದ, 1942ರಲ್ಲಿ. ನೆಕ್ಸ್ಟ್, ಗಾಂಧೀಜಿರವರ ಬಗ್ಗೆ. ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಕೇರಳ. ಆಪ್ಷನ್ ಸಿ ಎ ಬಿ ಇಲ್ಲಿ ಸರಿಯಾದಂಥ ಉತ್ತರ. ಪಟ್ಟಿ 1ರಲ್ಲಿನ ವಿದ್ಯುತ್ ಕೇಂದ್ರಗಳೊಂದಿಗೆ ಮತ್ತು ಪಟ್ಟಿ 2ರಲ್ಲಿನ ನದಿಗಳನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಹಿರಾಕುಡ್ ನದಿ ಯಾವ ವಿದ್ಯುತ್ ಕೇಂದ್ರ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಮಹಾನದಿ. ಹಿರಾಕುಡ್ ಮಹಾನದಿಗೆ ಸಂಬಂಧಿಸಿದೆ. ವಾಲ್ಮೀಕಿ ನಗರ ಅನ್ನುವಂಥದ್ದು ಗಂಡಕ್ ನದಿಗೆ. ಇನ್ನು ಪಿಪ್ರಿ ಅನ್ನುವಂಥದ್ದು ರಿಹಾಂದ್, ಕೋಟಾ ಅನ್ನುವಂಥದ್ದು ಚಂಬಲ್ ನದಿಗೆ. ಸೊ ಅಲ್ಲಿ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಭಾರ ಜಲದ ಕಾರ್ಯವೆಂದರೆ ಅಂತ ಕೇಳಿದರೆ. ಸೊ ಯಾವುದೇ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಭಾರ ಜಲದ ಕಾರ್ಯ ಏನಪ್ಪ ಅಂತಂದರೆ ಇದೊಂದು ನ್ಯೂಟ್ರಾನುಗಳ ವೇಗವನ್ನು ನಿಧಾನಗೊಳಿಸುವುದು. ಭಾರ ಜಲ ಅಂತಂದರೆ D2O ಅಂತ ಕರಿತೀವಿ. D2Oಗೆ ಭಾರ ಜಲ ಅಂತ ಕರಿತೀವಿ. ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರಿತೀವಿ, D2O. ಸೊ ಇದು ಏನು ಮಾಡುತ್ತೆ, ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸುತ್ತೆ, ಕಂಟ್ರೋಲ್ನಲ್ಲಿ ಇಡುತ್ತೆ ಆ್ಯಕ್ಷನನ್ನು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ನೀಡುವ ಶಾಂತಿ ಸ್ವರೂಪ್ ಭಟ್ನಾಗರ ಪ್ರಶಸ್ತಿಯು ವಾರ್ಷಿಕವಾಗಿ ಇವರಿಂದ ನೀಡಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಸೊ ಶಾಂತಿ ಸ್ವರೂಪ್ ಭಟ್ನಾಗರ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಯಾರಪ್ಪ ಅಂತಂದರೆ CSIR ಸಂಸ್ಥೆ. CSIR ಇದು ಏನಪ್ಪ ಅಂದ್ರೆ 1942ರಲ್ಲಿ 2 ಸೆಪ್ಟೆಂಬರ್ 26ರಂದು ಸ್ಥಾಪನೆಯಾಗಿದೆ ಸಂಸ್ಥೆ. ಸೊ ಇದು ಒಂದು ಏನಪ್ಪ, ಶಾಂತಿ ಸ್ವರೂಪ್ ಭಟ್ನಾಗರ್ ಸೈನ್ಸ್ ಕ್ಷೇತ್ರದಲ್ಲಿ ಸಂಬಂಧಿಸಿರ್ತಕ್ಕಂಥ ಪ್ರಶಸ್ತಿಯನ್ನು ನೀಡುತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಏನಪ್ಪ ಅಂತಂದರೆ ಸಾಕ್ರಟಿಸ್ನು ಪ್ಲೂಟೋನ ಶಿಷ್ಯನಾಗಿದ್ದನ್ನೋದು ತಪ್ಪು. ಪ್ಲೂಟೋನು ಸಾಕ್ರಟಿಸ್ನ ಶಿಷ್ಯನಾಗಿದ್ದನ್ನೋದು ಸರಿಯಾಗಿದೆ. ಪ್ಲೂಟೋನು ಅರಿಸ್ಟಾಟಲ್ನ ಶಿಷ್ಯನಾಗಿದೆ, ಇದು ಕೂಡ ತಪ್ಪು. ಸಾಕ್ರಟಿಸ್ ಇವೆಲ್ಲ ತಪ್ಪು. ಸೊ ಒಂದು ಟ್ರಿಕ್ ಇದೆ, ಈ 4 ಜನ ಇದ್ದಾರೆ. ಸಾರಿ 4 ಅಲ್ಲ, 4 ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ನೆನ್ಪಿಟ್ಕೊಡ್ರಿ. ಏನಪ್ಪ ಅಂತಂದರೆ ಫಸ್ಟ್ ಹೆಡ್ ಆಗಿ ಬರೋದು ಸಾಕ್ರಟಿಸ್. ಇವೆಲ್ಲ ಮೇನ್ ವ್ಯಕ್ತಿಗಳು ಇವರು. ಸಾಕ್ರಟಿಸ್ ಇವನ ಶಿಷ್ಯ ಯಾರಪ್ಪ ಅಂತಂದರೆ ಪ್ಲೇಟೋ. ಸೊ ಈ ಪ್ಲೇಟೋನ ಶಿಷ್ಯ ಯಾರಪ್ಪ ಅಂತಂದರೆ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್. ಈ ಅರಿಸ್ಟಾಟಲ್ನ ಶಿಷ್ಯ ಯಾರಪ್ಪ ಅಂತಂದರೆ ಇವನ ಶಿಷ್ಯ ಅಲೆಕ್ಸಾಂಡರ್.
ಅಲೆಕ್ಸಾಂಡರ್. ಸೊ ಇವ್ರ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಡ್ರಿ. ನೆಕ್ಸ್ಟ್, ಕ್ರಿಕೆಟ್ ಸಂಸ್ಥೆಯಲ್ಲಿ ಹುಲಿ ಎಂದು ಗುರುತಿಸಲಾದ ಕ್ರಿಕೆಟ್ ಆಟಗಾರ ಮತ್ತು ಪಟೋಡಿಯ ನವಾಬ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಮನ್ಸೂರ್ ಅಲಿ ಖಾನ್. ಪಟೋಡಿಯ ನವಾಬ ಅಂತ ಕರೆಯಲಾಗುತ್ತಿತ್ತು ಇವನಿಗೆ, ಕ್ರಿಕೆಟ್ ಇದರಲ್ಲಿ ಹುಲಿ ಅಂತ. ಎಮ್.ಎಫ್. ಹುಸೇನರನ್ನು ಹೀಗೆಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಎಮ್.ಎಫ್. ಹುಸೇನರನ್ನು ಏನಪ್ಪ ಅಂತಂದರೆ ಭಾರತದ ಪಿಕ್ಯಾಸೋ ಅಂತ ಕರೆಯಲಾಗಿದೆ, ಭಾರತದ ಉಕ್ಕಿನ ಮನುಷ್ಯ. ಅರ್ಜೆಂಟೀನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿಗಳು ಕ್ರಮವಾಗಿ ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಅರ್ಜೆಂಟೀನಾದ್ದು ಬ್ಯೂನಸ್ ಐರಿಸ್ ಆಗಿದೆ. ಅದೇ ರೀತಿಯಾಗಿ ಅಲ್ಬೇನಿಯಾದ್ದು ತಿರಾನ. ಬಿ ಸರಿಯಾಗಿದೆ ರಾಜಧಾನಿಗಳು. ಯುನೈಟೆಡ್ ಅರಬ್ಸ್ ಎಮಿರೇಟ್ನ ಕರೆನ್ಸಿ ಯಾವುದು ಅಂತ ಕೇಳಿದ್ದಾರೆ. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕರೆನ್ಸಿ ಯಾವುದಪ್ಪ ಅಂದರೆ UAE ದಿರಾಮ್. UAE ದಿರಾಮ್ ಆಗಿದೆ. ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯಗಳನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, R.K. ಷಣ್ಮುಗಂ ಚೆಟ್ಟಿ. R.K. ಷಣ್ಮುಗಂ ಚೆಟ್ಟಿ 1947 ನವೆಂಬರ್ 16ರಂದು ಇದನ್ನು ಪ್ರತಿಪಾದಿಸಿದ. ನೆಕ್ಸ್ಟ್, ಭಾರತದಲ್ಲಿನ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿನ ಹಣದುಬ್ಬರವನ್ನು ನಿಯಂತ್ರಿಸುವುದು ಭಾರತ ಸರ್ಕಾರದೇ ಹೊಣೆಗಾರಿಕೆ, ಇದು ತಪ್ಪು. ಇನ್ಫ್ಲೇಷನ್ RBI ಇದು ಮಾಡುತ್ತೆ. ಇನ್ನು ಹಣದುಬ್ಬರವನ್ನು ನಿಯಂತ್ರಿಸುವುದರಲ್ಲಿ ರಿಸರ್ವ್ ಬ್ಯಾಂಕ್ನ ಪಾತ್ರವಿಲ್ಲ, ಇದು ಕೂಡ ತಪ್ಪು. ಇನ್ನು ಹಣ ಚಲಾವಣೆಯಲ್ಲಿನ ಕುಸಿತವು ಹಣದುಬ್ಬರದ ನಿಯಂತ್ರಣಕ್ಕೆ ಸಹಾಯಕವಾಗಿದೆ, ಇದು ಸರಿಯಾಗಿದೆ. ಸೊ ಯಾಕಪ್ಪ ಅಂದರೆ ಹಣ ಚಲಾವಣೆಯಲ್ಲಿನ ಕುಸಿತ ಹಣದುಬ್ಬರಕ್ಕೆ ಡೈರೆಕ್ಟಾಗಿ ಸಹಾಯಕವಾಗಿದೆ. ಇನ್ನು ಹಣ ಚಲಾವಣೆಯಲ್ಲಿನ ಹೆಚ್ಚಳವು ಹಣದುಬ್ಬರದ ನಿಯಂತ್ರಣಕ್ಕೆ ಸಹಾಯವಾಗಿದೆ, ಇದು ತಪ್ಪು. ಹಣ ಚಲಾವಣೆಯಲ್ಲಿನ ಹೆಚ್ಚಳ ಹಣದುಬ್ಬರಕ್ಕೆ ಸಹಾಯವಾಗಿಲ್ಲ ಅನ್ನೋದು ತಪ್ಪು. 2011ರ ಜನಗಣತಿಯ ಮೇರೆಗೆ 1 ಚದರ ಕಿಲೋಮೀಟರ್ಗೆ 1102 ವ್ಯಕ್ತಿಗಳನ್ನು ಹೊಂದಿ ಅತ್ಯಂತ ಜನದಟ್ಟಣೆಯನ್ನು ಹೊಂದಿದೆ ಎಂದೆನಿಸಿಕೊಂಡಂತಹ ರಾಜ್ಯ ಯಾವುದು ಅಂತ ಕೇಳಿದರೆ. ಸೊ ನಮ್ಮ ದೇಶದಲ್ಲಿ ಅತ್ಯಂತ ಜನದಟ್ಟಣೆಯನ್ನು ಹೊಂದಿರತಕ್ಕಂಥ ರಾಜ್ಯ ಬಿಹಾರ ರಾಜ್ಯವಾಗಿದೆ 2011ರ ಜನಗಣತಿಯ ಪ್ರಕಾರ. ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ ಭೂಮಿಯ ಹೊಂದಿರುವಿಕೆಯು ಕಡಿಮೆ ಇರುವುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಕೃಷಿಯ ವ್ಯಾಪಕತೆ ಇದಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಇದು ತಪ್ಪು. ಕೃಷಿಯ ವ್ಯಾಪಕತೆ ಹೆಚ್ಚಿಗೆ ಆದರೆ ಬಟ್ ಅದರಲ್ಲಿ ಹಿಡುವಳಿಗೆ ಏನು ಹಿಡ್ಕೊಳ್ಳೋದೈತೆ ಅದೇನು ಸಂಬಂಧ ಇಲ್ಲ ಅದಕ್ಕೆ. ಇನ್ನು ಜನಸಂಖ್ಯೆಯಲ್ಲಿನ ತೀವ್ರಗತಿ ಹೆಚ್ಚಳ, ಇದು ಸರಿ ನೋಡಿ. ಜನಸಂಖ್ಯೆ ಹೆಚ್ಚಾದಷ್ಟು ಹಿಡುವಳಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಉತ್ತರಾಧಿಕಾರಿಗಳಿಗೆ ಭೂಮಿಗೆ ಸಮಾನವಾಗಿ ಭಾಗ ಮಾಡುವಿಕೆ ಪದ್ಧತಿ, ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ನೆಕ್ಸ್ಟ್ ಮಕ್ಕಳು 3 ಜನ ಇದ್ದರೆ 10 ಎಕರೆದಲ್ಲಿ 3 ಜನನು ಕೂಡ ಸಮವಾಗಿ ಪಾಲನ್ನು ಹಂಚ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೊಲ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ತಳಿಯ ಪರಿಷ್ಕರಣೆ, GM ಬೆಳೆಗಳ ಬೆಳೆಯುವಿಕೆ, ಇದು ಕೂಡ ತಪ್ಪು. ಯಾಕಪ್ಪ ಅಂತಂದರೆ GM ಬೆಳೆ ಬೆಳೀಲಿ, HYV ಸೀಡ್ಸ್ ಅದ್ರ ಬರೀ. ಸೊ ಅದಕ್ಕೇನು ಸಂಬಂಧ ಇದೆ? ಸೊ ಹಿಡುವಳಿ ಕಡಿಮೆ ಆಗೋದಕ್ಕೆ ಅಂತಂದ್ರೆ ಆಪ್ಷನ್ ಬಿ ಮತ್ತು ಸಿ ಮಾತ್ರ ಸರಿ. ಕೆಳಗಿನವುಗಳಲ್ಲಿ ಹೊಂದಿಸಿರಿ ಸೂಚ್ಯ 1 ಮತ್ತು ಸೂಚ್ಯ 2. ಸೊ ಆರ್ಥಿಕ ಕಡಿತ. ಸೊ ಆರ್ಥಿಕ ಕಡಿತ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇದು ನಿರ್ದಿಷ್ಟ ಮೊತ್ತದಷ್ಟು ಬೇಡಿಕೆಯನ್ನು ತಗ್ಗಿಸುವುದು ಆರ್ಥಿಕ ಕಡಿತದ ಒಂದು ಇದು ಕೆಲಸವಾಗಿರುತ್ತೆ. ಮತ್ತು ಏನಪ್ಪ ಟೋಕನ್ ಕಡಿತ ಏನಪ್ಪ ಅಂದರೆ ನಿರ್ದಿಷ್ಟ ಕಂದು ಕೊರತೆಯನ್ನು ಸರಿಪಡಿಸುವುದು ಇದರ ಕೆಲಸವಾಗಿದೆ. ಇನ್ನು ದಂಡನಾ ನಿರ್ಣಯ ಏನಪ್ಪ ಅಂತಂದರೆ ಇದು ಲೋಕಸಭೆಯಲ್ಲಿ ಅನುಮೋದನೆ ಆದರೆ ಸಚಿವ ಮಂಡಳಿ ರಾಜೀನಾಮೆಯನ್ನು ನೀಡುವುದು ಇದರ ಒಂದು ಇದಾಗಿದೆ. ಇನ್ನು ನೀತಿ ಕಡಿತ ಏನಪ್ಪ ಅಂತಂದರೆ ಇದು ನೀತಿಯ ನಿರಾಕರಣೆಯಾಗಿದೆ. ಸೊ ಇಲ್ಲಿ ಸರಿ ಅಂತಕ್ಕಂಥದ್ದು 4-1, 2, 3. ನೆಕ್ಸ್ಟ್, ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳನ್ನು ಕುರಿತಂತೆ ಇಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ರಿಟ್ ನೀಡಿಕೆಯು ಹಕ್ಕಿನ ವಿಷಯ. ಸೊ ಇದು ಏನಪ್ಪ ಅಂತಂದರೆ ರಿಟ್ ನೀಡಿಕೆಯ ಹಕ್ಕಿನ ವಿಷಯ ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವ ಆಯ್ಕೆಗಳ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ. ಸೊ ಇದು ತಪ್ಪು. ಇನ್ನು ಶಾಸನದಿಂದ ಹಕ್ಕನ್ನು ಸಂಕ್ಷೇಪಣಗೊಳಿಸಬಹುದು, ಇದು ಸರಿಯಾಗಿದೆ. ಹಕ್ಕುಗಳನ್ನು ಶಾಸನದ ಮೂಲಕ ನಾವು ಸಂಕ್ಷೇಪಣಗೊಳಿಸಬಹುದಾಗಿದೆ. ಇನ್ನು ಅಸಮಾಧಾನಕ್ಕೊಳಗಾದವರು ಮೊದಲು ಉಚ್ಚ ನ್ಯಾಯಾಲಯಕ್ಕೆ ಸಾಗಿ ಅದನಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು, ಇದು ಕೂಡ ಸರಿ. ಅನುಚ್ಛೇದ 32ರ ಪ್ರಕಾರ ಪರ್ಯಾಯ ಪರಿಹಾರ ಲಭ್ಯತೆಗೆ ಅಡ್ಡಿ ಇಲ್ಲ, ಇದು ತಪ್ಪು. ಸೊ
ಸೊ ಇಲ್ಲಿ ಸರಿ ಅಂತಕ್ಕಂಥದ್ದು ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್, ಕೇಂದ್ರ ಶಾಸನಸಭೆಯ 2 ಸದನಗಳು 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಅಂತ ಕೇಳಿದ್ದಾರೆ. ಸೊ ಕೇಂದ್ರ ಶಾಸನಸಭೆಯ 2 ಸಭೆಗಳು ಇದರ ಪ್ರಕಾರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯ ಮಂಡಳಿಗಳಾಗಿ ವಿಂಗಡಣೆಯಾಗಿದೆ. ಕಾರು ಶೈತ್ಯಕವು ಅಂತ ಕೇಳಿದ್ದಾರೆ. ಸೊ ಕಾರು ಶೈತ್ಯಕವು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಇದ್ರೆ ಏನಪ್ಪ ಅಂತಂದರೆ ಇದೊಂದು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಳಗೊಳಿಸುವುದು, ಇದು ಸರಿಯಾಗಿದೆ. ಏನಪ್ಪ ಅಂದ್ರೆ ಕುದಿಯುವ ಬಿಂದುವನ್ನು ಹೆಚ್ಚಿಗೆ ಮಾಡುತ್ತೆ ಶೈತ್ಯಕ. ಇನ್ನು ನೀರಿನ ಘನೀಭವನ ಬಿಂದುವನ್ನು ತಗ್ಗಿಸುವುದು, ಇದು ಕೂಡ ಸರಿ. ಇನ್ನು ಇಂಜಿನಿನ ಲೋಹೀಯ ಭಾಗಗಳ ತುಕ್ಕು ಹಿಡುವಿಕೆಯನ್ನು ಕಡಿಮೆ ಮಾಡುವುದು, ಇದು ಕೂಡ ಇದರ ಕೆಲಸವಾಗಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಪೆಟ್ರೋಲನ ಉಪಯೋಗವನ್ನು ತಗ್ಗಿಸುವುದು, ಇದ್ರ ಕೆಲಸ ಅಲ್ಲ. ಪೆಟ್ರೋಲ್ ಉಪಯೋಗವನ್ನು ತಗ್ಗಿಸುವಂತಹ ಕೆಲಸವೇನೋ ಅದು ಕಾರು ಶೈತ್ಯಕ ಮಾಡೋಂಗಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏನಪ್ಪ ಅಂತಂದ್ರೆ ಇದು ಸಾರಿ ಪೆಟ್ರೋಲನ್ನು ಕಡಿಮೆ ಮಾಡ್ತಾರೆ, ಪೆಟ್ರೋಲ್ ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇದು ತಪ್ಪು, ಪೆಟ್ರೋಲನ್ನು ಕಡಿಮೆ ಮಾಡಿಲ್ಲ ಅದಕ್ಕೆ ಅನ್ನಿಸ್ತು ನನಗೆ. ಡಿ ತಪ್ಪು. ಎ ಬಿ ಸಿ ಮಾತ್ರ ಇಲ್ಲಿ ಸರಿಯಾಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ, ಎ ಬಿ ಸಿ ಮಾತ್ರ ಸರಿ. ಪೆಟ್ರೋಲ್ ಉಪಯೋಗಗಳನ್ನು ತಗ್ಗಿಸಂಗಿಲ್ಲ ಅದು. ನೆಕ್ಸ್ಟ್, ವ್ಯಕ್ತಿಯ ತೂಕ ಶೂನ್ಯವಾಗುವುದು ಯಾವಾಗ ಎಂದರೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿಯ ತೂಕ ಯಾವಾಗ 0 ಆಗುತ್ತೆ ಅಂತ ಅಂದರೆ ಇಲ್ಲಿ ಅವನು ಮುಕ್ತವಾಗಿ ಕೆಳಗೆ ಬೀಳುವಾಗ. ಸೊ ಅವನು ಕೆಳಗೆ ಬೀಳುವಾಗ ಅವನ ತೂಕ ಏನಿರುತ್ತಲ್ಲ ಅದು 0 ಆಗುತ್ತೆ, ಮಾಸ್ ಅಲ್ಲ ಇಲ್ಲಿ ಕೇಳಿದ್ದು, ತೂಕ. ಸೊ ಅವನು ಉಪಗ್ರಹದಲ್ಲಿ ಸುತ್ತುವಾಗ 0 ಆಗುತ್ತೆ ಅಂತ ಏನಂದರೆ ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಫ್ರೀ ಎನರ್ಜಿಯಾಗಿ ಉಪಗ್ರಹದಲ್ಲಿ ಸುತ್ತಿರ್ತಾನೆ, ಅದಕ್ಕೋಸ್ಕರ ಅವಾಗ ಕೂಡ 0 ಆಗಿರುತ್ತೆ. ಅವನು ಅತಿ ಎತ್ತರದಲ್ಲಿ ವಿಮಾನದಲ್ಲಿ ಹಾರಾಡುವಾಗ, ಇದು ತಪ್ಪು. ಯಾಕಪ್ಪ ಅಂತಂದರೆ ವಿಮಾನದಲ್ಲಿ ಹಾರಾಡ್ತಾ ಇದ್ದಾನೆ ಅಂದರೆ ನಮ್ಮ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ಗೆ ಸಂಬಂಧಪಟ್ಟಿದ್ದಾನೆ ಅನ್ನಂಗೆ. ಸೊ ಅವನು ತೂಕ 0 ಆಗಂಗಿಲ್ಲ ಇವಾಗ. ಮತ್ತು ಅವನು ಅನಿಲ ಭರಿತ ಬಲೂನ್ನಲ್ಲಿ ಸವಾರಿ ಮಾಡುವಾಗ, ಇದು ಕೂಡ ತಪ್ಪು. ಯಾಕಪ್ಪ ಅಂತಂದರೆ ಅನಿಲದಲ್ಲಿ ಇರ್ತಾನೆ ಅಂದರೆ ಬಲೂನಲ್ಲಿ ಇರುತ್ತೆ ವೇಟ್, ಅದ್ರ ಮೇಲೆ ಅವನು ವೇಟ್, ಅದಕ್ಕೋಸ್ಕರ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್, ಭಾರತಕ್ಕೆ ಸ್ವಯಂ ಆಡಳಿತ ಸರ್ಕಾರವನ್ನು ಆಧುನಿಕ ಷರತ್ತುಗಳ ಅಡಿಯಲ್ಲಿ ಪ್ರಾಚೀನ ಭಾರತ ಜೀವನವನ್ನು ಪೂರೈಸುವಂತಿರಬೇಕು ಮತ್ತು ಅಂತಿಮವಾಗಿ ವೇದಾಂತಕ್ಕನುಸಾರವಾಗಿ ಇರಬೇಕೆಂದು ಪ್ರತಿಪಾದಿಸಿದಂಥ ರಾಷ್ಟ್ರೀಯತಾವಾದಿಗಳು ಯಾರು ಅಂತ ಕೇಳಿದ್ದಾರೆ. ಸೊ ಇವರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ, ಅರಬಿಂದೋ ಘೋಷ್ರವರು. ಈ ಒಂದು ಸರ್ಕಾರ ಆಧುನಿಕ ಷರತ್ತುಗಳ ಅಡಿಯಲ್ಲಿ ಪ್ರಾಚೀನ ಭಾರತದ ಜೀವನತೆಯನ್ನು ಪೂರೈಸುವಂತಿರಬೇಕೆಂದು ಹೇಳಿದವರಾಗಿದ್ದಾರೆ. ಅರಬಿಂದೋ ಘೋಷ್. ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಸೈತಾನಿಕಿ ಸರ್ಕಾರದೊಂದಿಗೆ ನೀಡುವುದು ಪಾಪ ಅಂತ ಹೇಳಿದವರು ಯಾರಪ್ಪ ಅಂತಂದು ಇವರು ಪಂಜಾಬಿನ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಈ ರೀತಿಯಾಗಿ ಹೇಳಲಾಗಿದೆ. ಗಾಂಧೀಜಿಯವರು ಹೇಳಿದ್ದಾರೆ. ಸೊ ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಅಥವಾ ಆದಿವಾಸಿಗಳೊಳಗೆ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಅಧಿಸೂಸುವಾಗ ರಾಷ್ಟ್ರಪತಿಯವರು ಯಾರನ್ನು ಸಮಾಲೋಚಿಸಬೇಕು ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಬಂದಾಗ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು, ಇದು ಬರೋಂಗಿಲ್ಲ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ. ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರನ್ನು ಆ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಆದಿವಾಸಿಗಳ ಬಗ್ಗೆ ಯಾವುದೇ ಒಂದು ಕಾನೂನು ಮಾಡಬೇಕಂತಂದ್ರೆ ರಾಷ್ಟ್ರಪತಿಯವರು ರೆಫರ್ ಮಾಡಬೇಕಾಗುತ್ತೆ, ಅವ್ರಿಗೆ ಕೇಳಬೇಕಾಗುತ್ತೆ ರಾಜ್ಯಪಾಲರಿಗೆ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಪೈಕಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಳಿಕೆಗಳನ್ನು ನೋಡ್ತಾ ಇದ್ದಂತೆ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ತನ್ನ ಧರ್ಮದ ಪ್ರಸಾರವೆಂದರೆ ಇತರ ಧರ್ಮದವರನ್ನು ತಮ್ಮ ಧರ್ಮಕ್ಕೆ ಮತಾಂತರಿಸುವುದು ತಪ್ಪು. ಯಾಕಪ್ಪ ಅಂತಂದರೆ ಧರ್ಮ ಪ್ರಚಾರದ ಸಲುವಾಗಿ ಇತರ ಧರ್ಮದವರನ್ನು ಒತ್ತಾಯದ ಪೂರ್ವಕವಾಗಿ ತಮ್ಮ ಧರ್ಮಕ್ಕೆ ಮತಾಂತರ ಮಾಡುವುದು ತಪ್ಪಾಗುತ್ತೆ. ಒಬ್ಬ ವ್ಯಕ್ತಿಯು ಇನ್ನೊಂದು ಧರ್ಮವನ್ನು ಅಳವಡಿಸಿಕೊಳ್ಳಲು ಸ್ವಾತಂತ್ರ್ಯ, ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಬೇಕಾದಂಥ ಧರ್ಮವನ್ನು ತಾನು ಆಚರಿಸಬಹುದಾಗಿದೆ. ಇನ್ನು ಧರ್ಮದ ಅತ್ಯಗತ್ಯ ಭಾಗವೆಂದು ಆ ಧರ್ಮ ಪರಿಗಣಿಸುವುದು, ಅದನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸುವುದು. ಸೊ ಅತ್ಯಗತ್ಯ ಭಾಗ ಅಂತ ಇದು ಮಾಡಿದ್ರು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸ್ಬೇಕಾಗುತ್ತೆ ನಾವು. ಏನಪ್ಪ ಅಂತಂದರೆ ಅದನ್ನು ಇನ್ನು ಆಡಳಿತವನ್ನು ಸಾಮಾಜಿಕ ಕ್ಷೇಮ ಅಥವಾ ಸುಧಾರಣೆ ಮಾಡುವಲ್ಲಿ ತಡೆ ಹಿಡಿಯದಿರುವುದು, ಇದು ಕೂಡ ಸರಿಯಾಗುತ್ತೆ. ಸೊ ಅಲ್ಲಿ ಬಿ ಸಿ ಡಿ ಮತ್ತು ಸರಿಯಾಗಿದ್ದಾವೆ, ಆಪ್ಷನ್ ಡಿ ಸರಿ. ನೆಕ್ಸ್ಟ್, ಈ ಪೈಕಿ ಯಾವ ಹೇಳಿಕೆಗಳು ಶಾಸಕಾಂಗ ವಿಧಾನಸಭೆಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ ಎಲ್ಲ ಹೇಳಿಕೆಗಳನ್ನು. ಏನಪ್ಪ ಅಂತಂದರೆ
ಎರಡೂ ಸದನದಲ್ಲಿ ಹಣಕಾಸು ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಷ್ಟ್ರಪತಿಗಳು ಪಾರ್ಲಿಮೆಂಟಿನ ಜಂಟಿ ಸಭೆಯನ್ನು ಕರೆಯಬಹುದು. ತಪ್ಪು. ಯಾಕಪ್ಪ ಅಂದರೆ ಹಣಕಾಸು ಮಸೂದೆ ಅಂತ ಹೇಳ್ಬೇಕಂದ್ರೆ ಅದು ಲೋಕಸಭೆಗೆ ಮಾತ್ರ ಸಂಬಂಧಪಟ್ಟಿರುತ್ತೆ, ರಾಜ್ಯಸಭೆಯಲ್ಲಿ ಏನು ಹೇಳತಕ್ಕದ್ದಿಲ್ಲ. ಇನ್ನು ಎರಡನೇದು ಏನಪ್ಪ ಅಂತಂದರೆ ಎರಡೂ ಸದನಗಳಲ್ಲಿ ಸಾಮಾನ್ಯ ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಜ್ಯಪಾಲರು ಶಾಸಕಾಂಗದ ಜಂಟಿ ಸದನದ ಸಭೆಯನ್ನು ಕರೆಯಬಹುದು. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಸ್ಥಗಿತತೆ ಉಂಟಾದಾಗ ಎರಡು ಸದನಕ್ಕೆ ಈಕ್ವಲ್ ಪವರ್ ಇರುತ್ತೆ, ಅಂಥ ಟೈಮಲ್ಲಿ ಜಂಟಿ ಸಭೆಯನ್ನು ಕರೆಸಿ ಅದನ್ನು ಸಮಾಲೋಚಿಸಬೇಕಾಗುತ್ತೆ. ಇನ್ನು ಎರಡೂ ಸದನಗಳ ನಡುವೆ ಸಾಮಾನ್ಯ ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಷ್ಟ್ರಪತಿಗಳು ಸಂಸತ್ತಿನ ಎರಡೂ ಸದನಗಳ ಜಂಟಿ, ಇದು ಕೂಡ ತಪ್ಪು. ಆಪ್ಷನ್ ಬಿ ಮಾತ್ರ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಯಾವ ಅನುಚ್ಛೇದವು ಹಸು ಮತ್ತು ಕರುಗಳ ಮತ್ತು ಇತರೆ ಕರಾವಿನ ಭಾರ ಎಳೆಯುವ ದನಕರುಗಳನ್ನು ಕಡಿಯುವುದನ್ನು ನಿಷೇಧಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಭಾರ ಎಳೆಯುವ ಕರುಗಳು ಅಥವಾ ಹಸುಗಳ ಒಂದು ಕಡಿತ ಅಥವಾ ಕೊಲೆ ಮಾಡುವುದನ್ನು ನಿಷೇಧಿಸುವ ಒಂದು ಅನುಚ್ಛೇದ ಯಾವುದಪ್ಪ ಅಂತಂದರೆ ಇದು ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ. ಅನುಚ್ಛೇದ 48ರಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆನ ಇರಿಸಲಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಕರಿತೀವಿ. ದ್ವಿತೀತಂತುಗಳು ಇಲ್ಲಿ ಉಪಯುಕ್ತ ಅಂತ ಕೇಳಿದ್ದಾರೆ. ಸೊ ದ್ವಿತೀತಂತುಗಳನ್ನು ಎಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಅಂದರೆ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಅತಿ ದೂರ ಸಂವಹನದಲ್ಲಿ ಉಪಯೋಗಿಸಲಾಗುತ್ತದೆ. ಇನ್ನು ಜೆಟ್ ಇಂಜಿನ್ಗಳು ಆಂತರಿಕ ತಾಪಮಾನ ಅಳೆಯುವ ಸಂವೇದಕಗಳಾಗಿ ಕೂಡ ಉಪಯೋಗಿಸುತ್ತಾರೆ. ಇನ್ನು ಸೂರ್ಯನಿಂದ ಕಟ್ಟಡದ ವಿವಿಧ ಭಾಗಗಳಿಗೆ ಸೂರ್ಯನ ಬೆಳಕನ್ನು ಪರಿಹರಿಸಲು ಕೂಡ ಬಳಸಲಾಗುತ್ತದೆ. ಇನ್ನು ಎಂಡೋಸ್ಕೋಪ್ಗಳಲ್ಲಿ ಕೂಡ ಬಳಸಲಾಗುತ್ತದೆ. ಎಲ್ಲವೂ ಇಲ್ಲಿ ಸರಿಯಾಗಿದೆ. ABCD ಆಪ್ಷನ್ ಸಿ ಸರಿಯಾಗುತ್ತೆ. ಮೈಕ್ರೋಫೋನ್ನಲ್ಲಿ ಆಗುವ ಶಕ್ತಿ ಪರಿವರ್ತನೆಯು ಉಂಟಾಗುವುದು ಅಂತ ಕೇಳಿದ್ದಾರೆ. ಸೊ ಮೈಕ್ರೋಫೋನ್ನಲ್ಲಿ ಆಗುತ್ತಕ್ಕಂಥ ಶಕ್ತಿ ಪರಿವರ್ತನೆ ಶಬ್ದದಿಂದ ಯಾಂತ್ರಿಕದಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಮೈಕ್ರೋಫೋನ್ನಲ್ಲಿ. ಮೈಕ್ರೋಫೋನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ನಾನು ಇವಾಗ ಮೈಕ್ರೋಫೋನ್ ಬಳಸ್ತಾ ಇದ್ದೀನಿ. ಸೊ ಅದು ಉಪಯೋಗವಾಗುವುದು ಸೌಂಡ್ ಇದ್ದಿದ್ದು ಶಕ್ತಿ ಆಗುತ್ತೆ, ಶಕ್ತಿ ಇದ್ದಿದ್ದು ವಿದ್ಯುತ್ ಶಕ್ತಿ ಆಗುತ್ತೆ. ಕ್ರಿಸ್ತಶಕ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾದಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಇವಾಗ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಲಿನ್ಲಿತ್ಗೋ. ವಸಾಹತು ಅವಧಿಯಲ್ಲಿನ ಕೆಲವು ಸಾಮಾಜಿಕ ಸುಧಾರಕರು ಮತ್ತು ಅವರ ಸಂಸ್ಥೆಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ವಸಾಹತು ಅವಧಿಯಲ್ಲಿರ್ತಕ್ಕಂಥ ಕೆಲವು ಸಾಮಾಜಿಕ ಸುಧಾರಕರು ಮತ್ತು ಅವರ ಸಂಸ್ಥೆಗಳನ್ನು ನೀಡಲಾಗಿದೆ. ಸೊ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಸೇವಾ ಸದನ ಮಹರ್ಷಿ ಕರ್ವೆ ಇದು ತಪ್ಪು. ಇನ್ನು ಸೋಷಿಯಲಿಸ್ಟ್ ಸರ್ವಿಸ್ ಲೀಗ್ ಇದು ಚಂದಾವರ್ ಬಾಯಿ ಇದು ಕೂಡ ತಪ್ಪು. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ GK ಗೋಖಲೆ ಇದು ಸರಿ. ಇನ್ನು ಶಾರದಾ ಸದನ್ ಅನ್ನುವಂಥ ಪಂಡಿತ ರಾಮಬಾಯಿ ಇದು ಕೂಡ ಸರಿ. ಸಿ ಮತ್ತು ಡಿ ಮಾತ್ರ ಸರಿಯಾಗಿದ್ದಾವೆ. ನೆಕ್ಸ್ಟ್, ಬರಿಗಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಸೂರ್ಯನ ಬಿಟ್ಟು ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಅಲ್ಫಾ ಸೆಂಟಾರಿ. ಬರಿಗಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಅಲ್ಫಾ ಸೆಂಟಾರಿ ಆಗಿದೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ನೋಡೋ ನಮ್ಮ ಚಾನಲ್ನ ಇನ್ಸ್ಟಾ, ವಾಟ್ಸಪ್, ಫೇಸ್ಬುಕ್ ಮತ್ತು ಥ್ರೆಡ್ಸ್ ಲಿಂಕ್ಗಳಿದಾವೆ. ಅವುಗಳನ್ನು ಕೂಡ ನೀವು ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.